ओम शांति, ओम शांति, ओम शांति, ओम।
to watch Peace of Mind channel videos on YouTube. Subscribe us on youtube.com/TV Peace of Mind. Just a click for a peaceful life. ಓಂ ಶಾಂತಿ. ಇವತ್ತು ಭಾನುವಾರ 29/8/2021 ಅವ್ಯಕ್ತ ಬಾಪ್ತಾದ. ತಮ್ಗೆ ಗೊತ್ತಿದೆ, ಈಗ 1988ರ ಮುರಳಿ ರಿವೈಸ್ ಆಗ್ತಾ ಇದೆ. 12/3/1988ರ ಅವ್ಯಕ್ತ ಮುರಳಿ. महावाक्य शिरोनामे 3 प्रकार का स्नेह तथा दिल के स्नेही बच्चों की विशेषताएं. स्नेहदल्ली 3 प्रकार. ಮತ್ತೆ ದಿಲ್ ಕಿ ಸ್ನೇಹಿ ಮಕ್ಕಳ ವಿಶೇಷತೆಗಳು. ಹೃದಯ ತುಂಬಿ ಯಾರಿಗೆ ಸ್ನೇಹ ಇದೆ ಅಂಥ ಮಕ್ಕಳ ವಿಶೇಷತೆಗಳು. 3 ಪ್ರಕಾರದ ಸ್ನೇಹ ಹೇಗೆ, ಹೃದಯದ ಸ್ನೇಹ ಹೇಗೆ, ಬಾಬಾ ಈ ವಿಶೇಷತೆಯನ್ನು ಇವತ್ತು ತಿಳಿಸ್ತಿದ್ದಾರೆ. आज बाप दादा अपने स्नेही, सहयोगी और शक्तिशाली ऐसे तीनों विशेषताओं से संपन्न बच्चों को देख रहे हैं. बाप दादा ಇವತ್ತು ಸ್ನೇಹಿ, ಸಹಯೋಗಿ ಮತ್ತು ಶಕ್ತಿಶಾಲಿ 3 ವಿಶೇಷತೆಗಳಲ್ಲಿ ಸಂಪನ್ನ ಇರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಹೇಳಿ, ಯಾವುದು 3? ಸ್ನೇಹಿ, ಸಹಯೋಗಿ ಮತ್ತು ಶಕ್ತಿಶಾಲಿ. ಇದು 3ರಲ್ಲಿ ಸಂಪನ್ನ ಇರುವ ಮಕ್ಕಳನ್ನು ಬಾಪ್ತಾದ ನೋಡ್ತಾ ಇದ್ದಾರೆ. यह तीनों विशेषताएं जिसमें समान है वही विशेष आत्माओं में नंबर 1 आत्मा है. ಇದು 3 ವಿಶೇಷತೆಗಳಲ್ಲಿ ಯಾರು ಸಮಾನರಿದ್ದಾರೋ, ಸ್ನೇಹದಲ್ಲಿ, ಸಹಯೋಗದಲ್ಲಿ ಮತ್ತು ಶಕ್ತಿಶಾಲಿ ಇರೋದರಲ್ಲಿ, 3ರಲ್ಲಿ ಯಾರು ಸಮಾನ ಇದ್ದಾರೆ ಅಂಥ ವಿಶೇಷ ಆತ್ಮಗಳನ್ನು ನಂಬರ್ 1 ಆತ್ಮ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಬಾಬಾ ತಿಳಿಸ್ತಿದ್ದಾರೆ, ಸ್ನೇಹಿ भी हो, सदा हर कार्य में सहयोगी भी हो, साथ साथ ಶಕ್ತಿಶಾಲಿ भी हो. 3 ಸ್ನೇಹಿನೂ ಆಗಿರಬೇಕು, ಬಾಬರವರ ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗಿನೂ ಆಗಿರಬೇಕು, ಜೊತೆಗೆ ಶಕ್ತಿಶಾಲಿನೂ ಆಗಿರಬೇಕು. ಸ್ನೇಹಿ ತೋ ಸಭಿ ಹೈ, ಲೇಕಿನ್ ಬಾಬಾ ಅಂತ ನಮ್ಮ ಹೃದಯದಿಂದ ಮಾತು ಬರ್ತಾ ಉಂಟಂತಂದರೆ ಎಲ್ಲ ಮಕ್ಕಳು ಸ್ನೇಹಿಗಳೇ. ಆದರೆ स्नेह में एक है दिल का स्नेह, दूसरा है समय प्रमाण मतलब का स्नेह, तीसरा है मजबूरी के समय का स्नेह. ಬಾಬಾ ಅಂತಾರೆ, ಎಲ್ಲರೂ ಸ್ನೇಹಿ ಮಕ್ಕಳೇ, ಆದರೆ ಸ್ನೇಹದಲ್ಲಿ 3 ಪ್ರಕಾರ ಇದ್ದವರಿದ್ದಾರೆ. 1ನೇ ಪ್ರಕಾರದವರು ಹೃದಯ ತುಂಬಿ ಸ್ನೇಹದಲ್ಲಿರುವವರು. 2ನೇವರು ಕೆಲಸ ಆಗಬೇಕನ್ನುವಾಗ ಸ್ನೇಹ, ಏನೋ ಕೆಲಸ ಆಗಬೇಕು ಆವಾಗ ಬಾಬನ ಜೊತೆ ಭಾಳ ಸ್ನೇಹ. 3ನೇ ಪ್ರಕಾರದವರು ಕಷ್ಟ ಕಾಲದಲ್ಲಿ ಭಾಳ ಸ್ನೇಹ, ಬಹಳ ತೊಂದರೆ ಬಂದಿದೆ, ಕಷ್ಟ ಬಂದಿದೆ, ಆವಾಗ ಬಾಬರ ಜೊತೆಗೆ ಸ್ನೇಹ.
ಹೇಳಿ. ಜೋ ದಿಲ್ ಕಾ ಸ್ನೇಹಿ ಹೈ, ಈಗ ಬಾಬರವರು ಮೇನ್ ಫೋಕಸ್ ಕೊಡೋದು ಯಾವುದಕ್ಕೀಗ? ದಿಲ್ ಕಾ ಸ್ನೇಹ. ಕೆಲಸ ಆಗಬೇಕನ್ನುವಾಗ ಸ್ನೇಹ, ಕಷ್ಟ ಕಾಲದಲ್ಲಿ ಸ್ನೇಹ. ಆದರೆ ದಿಲ್ ಕಾ ಸ್ನೇಹಿ ಮಕ್ಕಳು ಏನಿದ್ದಾರೆ ಅವರೇ ನಂಬರ್ 1. ಆ ದಿಲ್ ಕಾ ಸ್ನೇಹಿ ಮಕ್ಕಳ ವಿಶೇಷತೆ ಏನಪ್ಪ? ವಹ ಸರ್ವ ಸಂಬಂಧ और ಸರ್ವ ಪ್ರಾಪ್ತಿ ಸದಾ ಸಹಜ ಸ್ವತಃ ಅನುಭವ ಕರೆಂಗೆ. ಯಾರ ಹೃದಯ ತುಂಬಿ ಬಾಬನ ಜೊತೆಗೆ ಸ್ನೇಹ ಇಟ್ಟಿದ್ದಾರೋ ಅವರು ಬಾಬನ ಜೊತೆಗೆ ಸರ್ವ ಸಂಬಂಧ ಮತ್ತು ಸರ್ವ ಪ್ರಾಪ್ತಿ ಸದಾ ಸಹಜ ಸ್ವತಃ ಅನುಭವ ಮಾಡ್ತಾರೆ. ಯಾಕೆಂದರೆ ಸ್ನೇಹ ಬರುವುದೇ ಯಾವಾಗ ಹೇಳಿ? ಸಂಬಂಧ ಇದ್ದಾಗ ಸ್ನೇಹ. ಮೊದಲು ಬಾಬರವ್ರ ಜೊತೆಗೆ ಪರಿಚಯ ಆದ ಕೂಡಲೇ ಸಂಬಂಧ ಬೆಳೀತದೆ ಅಲ್ವಾ? ಪರಿಚಯ ಆದ ಕೂಡಲೇ ಒಬ್ರಿಗೊಬ್ರು ಸಂಬಂಧ ಬೆಳೀತದೆ. ಸಂಬಂಧ ಬೆಳಿಬೇಕಾದ್ರೆ ಅಲ್ಲಿ ಸ್ನೇಹ ಹುಟ್ಟಿಕೊಳ್ತದೆ. ಸಂಬಂಧದಲ್ಲೇ ಸ್ನೇಹ. ಈಗ ದಿಲ್ಕ ಸ್ನೇಹ ಅಂದರೆ ಅವರಿಗೆ ಸರ್ವ ಸಂಬಂಧನೂ ಬಾಬಾ, ಸರ್ವ ಪ್ರಾಪ್ತಿನೂ ಬಾಬನಿಂದಲೇ. ಹೇಗೆ ಸದಾ ಸಹಜ ಮತ್ತು ಸ್ವತಃ ಅನುಭವ ಮಾಡ್ತಾ ಇರ್ತಾರೆ. ಬಾಬಾ ತಿಳಿಸ್ತಾರೆ, ಏಕ ಸಂಬಂಧಕ್ಕೆ ಅನುಭೂತಿ ಮೇ ಭಿ ಕಮಿ ನಹೀ, जैसा समय वैसा संबंध के स्नेह के भिन्न भिन्न अनुभव करने वाले, समय को जानने वाले और समय प्रमाण संबंध को भी जानने वाले होंगे. ಅಂದರೆ ಯಾರು ದಿಲ್ಕ ಸ್ನೇಹಿ ಮಕ್ಕಳಿದ್ದಾರೋ ಅವರದ್ದು ಸರ್ವ ಸಂಬಂಧ ಬಾಬನ ಜೊತೆಗೆ, ಸರ್ವ ಪ್ರಾಪ್ತಿ ಬಾಬನಿಂದ, ಸದಾ ಸಹಜ ಸ್ವತಃ. ಒಂದು ಸಂಬಂಧದ ಅನುಭೂತಿನೂ ಬಾಬನ ಜೊತೆಗೆ ಕಡಿಮೆ ಇಲ್ಲ. ಯಾವ ಸಮಯದಲ್ಲಿ ಯಾವ ಸಂಬಂಧದಲ್ಲಿ ಸ್ನೇಹ ಭಿನ್ನ ಭಿನ್ನ ಅನುಭವ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂಬಂಧದಲ್ಲಿ ಸ್ನೇಹದ ಅನುಭೂತಿಯನ್ನು ಮಾಡ್ತಾ ಇರ್ತಾರೆ. ಅವರು ಸಮಯವನ್ನೂ ಅರಿತವರು, ಸಮಯ ಪ್ರಮಾಣ ಸಂಬಂಧವನ್ನು ಸಹ ಅರಿತವರು. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂಬಂಧ. ಯಾಕೆಂದರೆ ಸ್ನೇಹ ಅಂದರೆ ಅಲ್ಲಿ ಏನಿರಲೇಬೇಕು? ಸಂಬಂಧ ಬೇಕು, ಸರ್ವಪ್ರಾಪ್ತಿ ಬೇಕು. ಅದನ್ನು ಸಹ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂಬಂಧ. ನಿಮಗೆ ನೆನಪಿರ್ಬೋದು, ಬಾಬಾ ಒಂದು ಮುರಳಿ ನುಡಿಸಿದ್ದಾರೆ. ಬೆಳಿಗ್ಗೆ ಎದ್ದಂದಿನಿಂದ ಸಂಜೆ ತನಕನೂ ರಾತ್ರಿ ತನಕನೂ ಬಾಬನ ಜೊತೆಗೆ ಭಿನ್ನ ಭಿನ್ನ ಸಂಬಂಧವನ್ನು ಹೆಂಗಿಡ್ಕೋಬೇಕು. ವಾಕ್ ಮಾಡಬೇಕಾದ್ರೆ ಶಿವಬಾಬನನ್ನು ತಂದೆ ಅಂತ ಅನುಭವ ಮಾಡಿ ಅಲ್ವಾ? ವಾಕ್ ಮಾಡಬೇಕಾದ್ರೆ ಶಿವಬಾಬನ ತಂದೆ ಅಂತ ಅನುಭವ ಮಾಡಿ. ಊಟ ಮಾಡುವಾಗ ಊಟ ಮಾಡಿಸೋರು ಯಾರು? ಬಾಬರವ್ರನ್ನ ತಾಯಿ ಸಂಬಂಧದಲ್ಲಿ ಪ್ರೀತಿಸಿರಿ. ಈಗ ತಾವೆಲ್ಲ ಕ್ಲಾಸಿಗೆ ಬಂದಿದ್ದೀರಿ, ಮುರಳಿ ಕೇಳ್ತಿದ್ದೀರಿ, ಪೆನ್ನು ಪುಸ್ತಕ ಇಟ್ಕೊಂಡಿದ್ದೀರಿ. ಈಗ ಯಾವ ಸಂಬಂಧ ಬಾಬನ ಜೊತೆಗೆ? ಅಗರ್ बाप जब शिक्षक के रूप में श्रेष्ठ पढ़ाई पढ़ा रहे हैं, ऐसे समय पर शिक्षक के संबंध का अनुभव न कर सकार रूप की अनुभूति में मिलन मनाने व रूढ़ान करने में लग जाए तो पढ़ाई की तरफ अटेंशन नहीं होगा. ಬಾಬಾ ತಿಳಿಸ್ತಿದ್ದಾರೆ, ಒಂದು ವೇಳೆ ಬಾಬಾ ಶಿಕ್ಷಕನ ರೂಪದಲ್ಲಿ ಶ್ರೇಷ್ಠವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಶಿಕ್ಷಕನ ಸಂಬಂಧದ ಅನುಭವ ಮಾಡದೆ ಸಕಾರೂಪದ ಅನುಭೂತಿಯಲ್ಲಿ ಅಥವಾ ಸಕನ ಜೊತೆಗೆ ನಾನು ಮಿಲನ ಮಾಡ್ತಿದ್ದೀನಿ, ಆತ್ಮಿಕ ಸಂಭಾಷಣೆ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಅನುಭವ ಮಾಡ್ತಾ ಕುಂತರೆ ಪಢಾಯಿ ಕಿ ತರಫ್ ಅಟೆನ್ಷನ್ನೇ ಹೋಗಿ. ಶಿಕ್ಷಕನ ಎದುರಿಗೆ ಕೂತ್ಕೊಂಡಿದ್ದೀವಿ ಅಂತಂದರೆ ನಾವು ಒಳ್ಳೆ ಆದರ್ಶ ವಿದ್ಯಾರ್ಥಿಯಾಗಿ ಶಿಕ್ಷಕನ ಸಂಬಂಧದಲ್ಲೇ ಆ ಪ್ರಾಪ್ತಿಯ ಅನುಭೂತಿಯಲ್ಲೇ ಕೂತ್ಕೋಬೇಕು. ಶಿವಬಾಬಾ ಶಿಕ್ಷಕನಾಗಿ ಮುರಳಿ ನುಡಿಸ್ತಿದ್ದಾರೆ. ಇವರು ಬಾಬನನ್ನು ಸಖಾ ಸಂಬಂಧದ ಅನುಭೂತಿ ಮಾಡೋದು,
ಸಖನ ಜೊತೆಗೆ ಮಿಲನ ಮಾಡೋದು, ಆತ್ಮಿಕ ಸಂಭಾಷಣೆ ಮಾಡೋದು ಮಾಡಿದರೆ ಶಿಕ್ಷಣದ ಕಡೆಗೆ ಅಟೆನ್ಷನ್ ಬರೋದಿಲ್ಲ. पढ़ाई के समय अगर कोई कहे मैं आवाज़ से परे स्थिति में बहुत शक्तिशाली अनुभव कर रहा हूँ, तो पढ़ाई के समय क्या यह राइट है? ಈ ಕಡೆಯಿಂದ ಮುರಳಿ ನಡೀತಾ ಇದೆ. ಮುರಳಿ ನಡೀತಾ ಇರುವಾಗ ಕೆಲವರು ಇಲ್ಲ, ನಾನು ಆವಾಜಿನಿಂದ ಪರೇ ಸ್ಥಿತಿಯಲ್ಲಿ ಶಕ್ತಿಶಾಲಿ ಅನುಭವ ಮಾಡ್ತಿದ್ದೀನಿ ಅಂತ ಹೇಳಿ ಮುರಳಿ ನಡೀತಾ ಇದೆ. ಕೆಲವರು ಬಾಬನ ಕೋಣೆ ಒಳಗಡೆ ಕುಂತು ಅವರು ಯೋಗ ಮಾಡ್ತಾ ಕೂತ್ಕೊಳ್ಳೋದು. ಏನಂತ ಯೋಗ? ಈ ಚಂದ ಮುರಳಿ ಕ್ಲಾಸ್ ನಡೀತಾ ಇದೆ. ಮುರಳಿ ಕ್ಲಾಸ್ ನಡೆಯುವ ಟೈಮಿಗೆ ಬಾಬನ ಕೋಣೆಯಲ್ಲಿ ಕುಂತು ಮೈ ಆವಾಜ್ ಸೆ ಪರೇ ಸ್ಥಿತಿ ಮೇ ಬಹುತ್ ಶಕ್ತಿಶಾಲಿ ಅನುಭವ ಕರ್ ರಹಾ ಹೂಂ, ನಾನು ಶಬ್ದದಿಂದ ದೂರ ಸ್ಥಿತಿಯಲ್ಲಿದ್ದುಕೊಂಡು ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೆ ಅಕ್ಕುರೆ. ಎಲ್ಲಿ ಕುಂತು? ಬಾಬನ ಕೋಣೆಯಲ್ಲಿ ಕುಂತು. ಇಲ್ಲಿ ಮುರಳಿ ನಡೀತಾ ಇದೆ, ಅವರು ಬಾಬನ ಕೋಣೆಯಲ್ಲಿ ಕುಂತು ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡ್ತಿದ್ದೆ ಅಂತ ಅಂದರೆ ಪढ़ाई के समय क्या यह राइट है? यह राइट है? क्योंकि जब बाप शिक्षक के रूप में पढ़ाई द्वारा श्रेष्ठ पद की प्राप्ति कराने आते हैं. ಬಾಬಾ ಬಂದಿದ್ದಾರೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣ ಕೊಟ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲಿಕ್ಕೋಸ್ಕರ ಬಾಬಾ ಬಂದಿದ್ದಾರೆ. उस समय टीचर के सामने गॉडली स्टूडेंट लाइफ ही यथार्थ है. ಆ ಸಮಯದಲ್ಲಿ ಅವನು ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಾ ಇರುವಾಗ, ಶ್ರೇಷ್ಠ ಪದವಿಯ ಪ್ರಾಪ್ತಿಯನ್ನು ಮಾಡಿಸ್ತಾ ಇರುವಾಗ, ಆ ಸಮಯದಲ್ಲಿ ಶಿಕ್ಷಕನ ಮುಂದೆ ನಾವು ಗಾಡ್ಲಿ ಸ್ಟೂಡೆಂಟ್, ಈಶ್ವರನ ವಿದ್ಯಾರ್ಥಿ ನಾನು, ಈ ಲೈಫ್ ಏನಿದೆ ಇದು ಯಥಾರ್ಥವಾದುದು. ಇಸ್ಕೋ ಕಹಾ ಜಾತಾ ಹೈ ಸಮಯ ಕೋ ಪಹಚಾನ್ ಪ್ರಮಾಣ, ಸಂಬಂಧ की पहचान, ಸಂಬಂಧ ಪ್ರಮಾಣ, ಸ್ನೇಹಕ್ಕೆ ಪ್ರಾಪ್ತಿಗೆ ಅನುಭೂತಿ. ಇದು ಮೂರೂ ಒಟ್ಟೊಟ್ಟಿಗೆ ಇರಬೇಕು. ಒಂದು ಸಮಯವನ್ನು ತಿಳ್ಕೋಬೇಕು. ಎರಡನೇದು, ಈ ಸಮಯದಲ್ಲಿ ಬಾಬಾ ನನಗೆ ಯಾವ ಸಂಬಂಧದಲ್ಲಿ ನನ್ನ ಜೊತೆಗಿದ್ದಾರೆ ಅಂತ ತಿಳ್ಕೋಬೇಕು. ಮೂರನೇದು, ಸಂಬಂಧದ ಪ್ರಮಾಣ, ಸ್ನೇಹದ ಪ್ರಾಪ್ತಿಯ ಅನುಭೂತಿ. ಯಹಿ ಬುದ್ಧಿ ಕೋ ಎಕ್ಸಸೈಸ್ ಕರಾವು. जो जैसा चाहे, जिस समय चाहे वैसे स्वरूप और स्थिति में स्थित हो सके. ಆವಾಗ ಯಾವ ಸಮಯದಲ್ಲಿ ನಾನು ಯಾವ ಸ್ಥಿತಿಯಲ್ಲಿ ಯಾವ ಸ್ವರೂಪದಲ್ಲಿ ಇರಬೇಕು, ಆವಾಗ ನಮ್ಮನ್ನು ನಾವು ಸ್ಥಿತಗೊಳಿಸಲಿಕ್ಕೆ ಸಾಧ್ಯ ಇದೆ. ಯಾವ ಸಮಯದಲ್ಲಿ, ಯಾವ ಸಂಬಂಧದಲ್ಲಿ, ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಸ್ಥಿತಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ತಿಳಿಸ್ತಾರೆ. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. जैसे कोई शरीर में भारी है, बोझ है, तो अपने शरीर को सहज जैसे चाहे वैसे मोल्ड नहीं कर सकेंगे. ಯಾರ್ದು ಶರೀರ ಬಹಳ ವೆಯ್ಟ್ ಜಾಸ್ತಿ ಇದೆ, ಓವರ್ ವೆಯ್ಟ್, ಆಮೇಲೆ ಶರೀರವನ್ನು ಸರಳವಾಗಿ ಅವರಿಗೆ ಮೋಲ್ಡ್ ಮಾಡಲಿಕ್ಕಾಗ್ತಾ ಇಲ್ಲ, ಅಂಥವರು ಈಸಿಯಲ್ಲಿ ಮೋಲ್ಡ್ ಮಾಡಲಿಕ್ಕಾಗೋದಿಲ್ಲ. ಭಾಳ ದಪ್ಪ ಇದ್ದಾರೆ, ವೆಯ್ಟ್ ಇದ್ದಾರೆ. ಐಸೆ ಹಿ, ಅದೇ ರೀತಿ ಅಗರ್ ಮೋಟಿ ಬುದ್ಧಿ ಹೈ ಅಂದರೆ ಅರ್ಥ ಏನು? किसी न किसी प्रकार का व्यर्थ बोझ, व्यर्थ का कीचड़ बुद्धि में भरा हुआ है, कोई ना कोई अशुद्धि है, तो ऐसी बुद्धि वाला जिस समय चाहे वैसे बुद्धि को मोल्ड नहीं कर सकेगा. ಕೆಲವರ ಬುದ್ಧಿಯಲ್ಲಿ ವ್ಯರ್ಥ ತುಂಬಿದೆ, ವ್ಯರ್ಥದ ಕಿಚಡ ತುಂಬಿದೆ, ಅಶುದ್ಧತೆ ಇದೆ, ಬುದ್ಧಿಯಲ್ಲಿ ಅಶುದ್ಧತೆ ಇದೆ. ಅಂತಹ ವ್ಯರ್ಥದ ಭಾರವನ್ನು ಹೊತ್ತವರು, ಅಶುದ್ಧತೆಯನ್ನು ಹೊತ್ತವರ ಬುದ್ಧಿ ಯಾವ ಸಮಯದಲ್ಲಿ, ಯಾವ ಸಂಬಂಧದಲ್ಲಿ ಅಲ್ವಾ, ಬುದ್ಧಿಯನ್ನು ಬೇಕಾದಂಗೆ ಮೋಲ್ಡ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಬಾಬಾ ಹೆಂಗೆ ಉದಾಹರಣೆ ಕೊಟ್ಟರು?
ಶಿಕ್ಷಕನಾಗಿ ಬಾಬಾ ಶ್ರೇಷ್ಠ ಪದವಿ ಕೊಡಲಿಕ್ಕೆ ಶಿಕ್ಷಣ ಕೊಡ್ತಿದ್ದಾರೆ ಅನ್ನುವಾಗ ಗಾಡ್ಲಿ ಸ್ಟೂಡೆಂಟಾಗಿ ಕೂತ್ಕೋಬೇಕು ನಾವು. ಆವಾಗ ಸಖ ಸಂಬಂಧದ ಅನುಭೂತಿಯಲ್ಲಿ ಕೂತ್ಕೊಳ್ಳೋದು, ಸಖನ ಜೊತೆಗೆ ಮಾತನಾಡೋದು, ಅಥವಾ ಏಕಾಂತದಲ್ಲಿ ಬೇರೆಯೇ ಸಂಘಟನೆ ಬಿಟ್ಟು ದೂರದಲ್ಲಿ ಕುಂತು ಆವಾಜಿನಿಂದ ದೂರ ಇದ್ದೀನಿ ನಾನು, ಅಥವಾ ನಾನು ಏನು ಏಕಾಂತತೆ ಅನುಭವ ಮಾಡ್ತಿದ್ದೀನಿ, ಶಕ್ತಿಶಾಲಿ ಸ್ಥಿತಿ ಅನುಭವ ಮಾಡ್ತಿದ್ದೀನಿ, ಇದು ಸರಿಯಲ್ಲ. ಬಾಬಾ ಯಾವ ಸಮಯದಲ್ಲಿ ಯಾವ ಸಂಬಂಧದಲ್ಲಿ ನಮ್ಮ ಹತ್ತಿರ ಬರ್ತಾರೋ ಆ ಸಮಯಕ್ಕೆ ತಕ್ಕಂತೆ ನಮ್ಮನ್ನು ನಾವು ಏನಾಗಬೇಕು, ನಾವು ಮೋಲ್ಡ್ ಆಗಬೇಕು. ಕೆಲವೊಮ್ಮೆ ಗಾಡ್ಲಿ ಸ್ಟೂಡೆಂಟ್ ಲೈಫು, ಕೆಲವೊಮ್ಮೆ ಬಾಬರವರ ಸುಪುತ್ರ ನಾನು ಅಂತ ಅನುಭವ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಬಾಬರವರ ಜೊತೆಗೆ ನಾನು ಫ್ರೆಂಡ್, ನಾನು ನಿಮ್ಮ ಮನಸ್ಥಿತಿ ಏನಾದರೂ ಹೇಳ್ಕೋಬೇಕಪ್ಪ ಅಂದರೆ ಯಾರ್ಯಾರ ಮುಂದೆ ಹೇಳ್ಕೊಳ್ಳೋದು ತಪ್ಪಾಗ್ತದೆ. ಬಾಬನನ್ನು ಗೆಳೆಯ ಅಂತ ಹೇಳ್ಕೊಂಡು ಅನುಭವ ಮಾಡಿ. ಈ ರೀತಿ ಸಂದರ್ಭಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ, ಸಂಬಂಧಕ್ಕೆ ತಕ್ಕಂತೆ ಬಾಬನ ಜೊತೆ ನಾವು ಸ್ನೇಹದಲ್ಲಿರೋದು, ರೂರಾನ್ ಮಾಡೋದು ಮಾಡಬೇಕಾಗ್ತದೆ. ಹೇಗೆ ದಪ್ಪ ಇದ್ದವರು ಬೇಕಾದಂಗೆ ಮೋಲ್ಡ್ ಆಗೋದಿಲ್ವೋ, ಹಾಗೆಯೇ ಯಾರ ಬುದ್ಧಿಯಲ್ಲಿ ವ್ಯರ್ಥದ ಬೋಜಿದೆನೋ, ವ್ಯರ್ಥದ ಕಿಚಡ ಇದೆನೋ, ಯಾರ ಬುದ್ಧಿ ಅಶುದ್ಧ ಇದೆನೋ ಅವರ ಬುದ್ಧಿ जिस समय चाहे वैसे बुद्धि को मोल्ड नहीं कर सकेगा. ಬೇಕಾದಂತೆ ಅವರ ಬುದ್ಧಿಯನ್ನು ಅವರಿಗೆ ಮೋಲ್ಡ್ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಹಾಗಾದರೆ ನಮ್ಮ ಬುದ್ಧಿ ಹೇಗಿರಬೇಕು? ಬುದ್ಧಿ ಹೇಗಿರಬೇಕು? ಯಾಕೆ ಬಾಬಾ ಬುದ್ಧಿವಾನರ ಬುದ್ಧಿ? ಯಾವ ರೀತಿ ಬಾಬಾ ನಮಗೆ ಒಂದು ಶಿಕ್ಷಣವನ್ನು ಕೊಟ್ಟು ಬುದ್ಧಿರೂಪಿ ಜೋಳಿಗೆಯಲ್ಲಿ ಎಷ್ಟು ಸುಂದರ ಜ್ಞಾನರತ್ನಗಳನ್ನು ತುಂಬಿಸ್ತಿದ್ದಾರೆ ಹೇಳಿ. ಬುದ್ಧಿ ಹೆಂಗಿರಬೇಕು? ಸ್ವಚ್ಛ ಬುದ್ಧಿ, ಮತ್ತು ಕ್ಲಿಯರ್ ಇರಬೇಕು, ಕ್ಲೀನ್ ಇರಬೇಕು, ಮತ್ತೇನು ಬುದ್ಧಿ ಪವಿತ್ರ ಇರಬೇಕು. ಏನಿರಬಾರ್ದಂತ ಹೇಳಿ ಆಯಿತು ಬಾಬಾ, ಏಕರಸವಾಗಿರಬೇಕು. ಮತ್ತು ಬುದ್ಧಿಯಲ್ಲಿ ಏನಿರಬಾರ್ದು? ವ್ಯರ್ಥದ ಬೋಜು ಇರಬಾರ್ದು, ಕಿಚಡ ಇರಬಾರ್ದು, ನಂತರ ಯಾವುದೇ ಅಶುದ್ಧತೆ ಇರಬಾರ್ದು. ಬಾಬಾ ಹೇಳ್ತಾರೆ, ಬಹುತ್ ಸ್ವಚ್ಛ ಬುದ್ಧಿ, ಮಹೀನ್ ಬುದ್ಧಿ, ಅತಿ ಸೂಕ್ಷ್ಮ ಬುದ್ಧಿ, ದಿವ್ಯ ಬುದ್ಧಿ, बेहद की बुद्धि, विशाल बुद्धि चाहिए. ಹೇಳಿ, ಸ್ವಚ್ಛ ಬುದ್ಧಿ, ಮಹೀನ್ ಬುದ್ಧಿ, ಸೂಕ್ಷ್ಮ ಬುದ್ಧಿ, ದಿವ್ಯ ಬುದ್ಧಿ, ಬೇಹದ್ದಿನ ಬುದ್ಧಿ, ವಿಶಾಲ ಬುದ್ಧಿ चाहिए. ऐसी बुद्धि वाले ही ಹೇಳಿ, ಇಂಥ ಬುದ್ಧಿವಂತರು, ಈ ರೀತಿ ಬುದ್ಧಿ ಇದ್ದವರು. ಮತ್ತು ಸಬ್ಜೆಕ್ಟಿಗೆ ಬನ್ನಿ, ಏನು ಮಾಡ್ತಾರೆ ಅವರು? ಅವರು ಬೇಕಾದಂಗೆ ಮೋಲ್ಡ್ ಆಗ್ತಾರೆ. ಬಾಬಾ ಅಂತಾರೆ, ಐಸಿ ಬುದ್ಧಿ ವಾಲೆ ಹಿ ಸರ್ವ ಸಂಬಂಧ का अनुभव, जिस समय जैसा संबंध वैसे स्वयं के स्वरूप का अनुभव कर सकेंगे. ಬಾಬಾ ಹೇಳ್ತಾರೆ, ಇಂತಹ ಬುದ್ಧಿ ಇದ್ದವರು ಸರ್ವ ಸಂಬಂಧದ ಅನುಭೂತಿಯನ್ನು ಯಾವ ಸಮಯದಲ್ಲಿ ಯಾವ ಸಂಬಂಧದ ಅನುಭೂತಿ ಮಾಡಬೇಕೋ ಆ ಸ್ವರೂಪದ ಅನುಭೂತಿಯಲ್ಲಿ ಇರ್ತಾರೆ. ತೋ ಸ್ನೇಹಿ ಸಭಿ ಹೇ. ಬಾಬನಿಗೆ ಅದಂತೂ ಮೆಚ್ಚುಗೆ ಇದೆ. ಏನದು? ಎಲ್ಲರೂ ಸ್ನೇಹಿಗಳೇ. ಆದರೆ ಸ್ನೇಹಿಗಳಲ್ಲಿ 3 ಪ್ರಕಾರ ಹೇಳಿದರು ಬಾಬಾ. 2 ಪ್ರಕಾರ ಅಂತೂ ಬಿಟ್ಟು ಬಿಡಿ. ಕಷ್ಟ ಕಾಲದಲ್ಲಿ ಸ್ನೇಹ, ಅಥವಾ ಕೆಲಸ ಆಗಬೇಕನ್ನುವಾಗ ಸ್ನೇಹ, ಅದನ್ನು ಬಾಬಾ ಮೆನ್ಷನ್ ಮಾಡೋಂಗಿಲ್ಲ. ಬಾಬಾ ಪಸಂದ್ ಮಾಡೋದು ಯಾವುದು? ಬಾಬಾ ಪಸಂದ್ ಮಾಡೋದು ಯಾವುದು? ದಿಲ್ಕಾ ಸ್ನೇಹಿ ಮಕ್ಕಳು ಯಾರಿದ್ದಾರೆ ಬಾಬಾ ಪಸಂದ್ ಮಾಡ್ತಾರೆ. ಆದ್ದರಿಂದ ದಿಲ್ಕಾ ಸ್ನೇಹಿ ಯಾರಿದ್ದಾರೋ ಎಲ್ಲರೂ ಸ್ನೇಹಿಗಳೇ. ಆದರೆ ಸರ್ವ ಸಂಬಂಧ का स्नेह समय प्रमाण अनुभव करने वाले सदा ही इसी अनुभव में इतने बिजी रहते, हर संबंध के भिन्न भिन्न प्राप्तियों में इतना लवलीन रहते, मग्न रहते, जो किसी भी प्रकार का विघ्न अपने तरफ झुका नहीं सकता है. ಇದು ನೆಕ್ಸ್ಟ್ ಲಕ್ಷಣ ಯಾವುದ್ರದ್ದು?
ದಿಲ್ ಕಿ ಸ್ನೇಹಿ ಯಾರಿದ್ದಾರೆ ಅಂಥ ಮಕ್ಕಳು ಸರ್ವ ಸಂಬಂಧದ ಅನುಭೂತಿಯನ್ನು ಮಾಡ್ತಾರೆ. ಸಮಯಕ್ಕೆ ತಕ್ಕಂತೆ ಅದರಲ್ಲಿ ಇಷ್ಟು ಬ್ಯುಸಿ ಇರ್ತಾರೆ. ಭಿನ್ನ ಭಿನ್ನ ಸಂಬಂಧದ ಅನುಭೂತಿ ಮಾಡುವಾಗ ಭಿನ್ನ ಭಿನ್ನ ಪ್ರಾಪ್ತಿಯಲ್ಲಿ ಲವಲೀನಾಗಿರ್ತಾರೆ, ಮಗ್ನಾಗಿರ್ತಾರೆ. ಅನೇಕ ಪ್ರಕಾರ ಬೇರೆ ಬೇರೆ ಪ್ರಕಾರದ ವಿಘ್ನ ಬಂದರೂ ಸಹಿತ ಅವರು ಜುಕನಹಿ ಸಕ್ತ, ವಿಘ್ನ ಅವರನ್ನು ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ही सहज योगी स्थिति का अनुभव करते हैं. ಅವರು ಸ್ವತಃ ನ್ಯಾಚುರಲ್ ಆಗಿ ಸಹಜ ಯೋಗಿ ಸ್ಥಿತಿಯ ಅನುಭೂತಿ ಮಾಡ್ತಾ ಇರ್ತಾರೆ. ಇಸ್ಕೋ ಕहा जाता है ನಂಬರ್ 1 यथार्थ स्नेही आत्मा. नंबर 1 यथार्थ स्नेही आत्मा. स्नेह के कारण ऐसी आत्मा को समय पर ಈಗ ಅವರು ಇಷ್ಟು ಬಾಬನ ಜೊತೆ ಸ್ನೇಹದಲ್ಲಿ ಇರ್ತಾರೆ, ಸರ್ವ ಸಂಬಂಧದಲ್ಲಿ ಇರ್ತಾರೆ, ಸರ್ವ ಪ್ರಾಪ್ತಿಯ ಅನುಭೂತಿಯಲ್ಲಿ ಲವ್ಲಿನಾಗಿರ್ತಾರೆ, ಮಗ್ನಾಗಿರ್ತಾರೆ. ಅವ್ರನ್ನ ಯಾವ ರೂಪದಲ್ಲಿ ವಿಘ್ನ ಏನು ಮಾಡೋಂಗಿಲ್ಲ, ಅವರನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಗ್ನಾಗಿದ್ದಾಗ ಅಂಥ ಸ್ನೇಹಿ ಆತ್ಮಗಳಿಗೆ बाप द्वारा हर कार्य में स्वतः ही सहयोग की प्राप्ति होती रहती. ಈ ರೀತಿ ಸ್ನೇಹಿ ಆತ್ಮಗಳು ಯಾರಿದ್ದಾರೆ, ದಿಲ್ಕಿ ಸ್ನೇಹಿ ಆತ್ಮಗಳು, ಅವರಿಗೆ ಸ್ವತಃ ಬಾಬರವರ ಸಹಯೋಗ ಹರ್ ಕಾರ್ಯವೇ, ಪ್ರತಿ ಒಂದು ಕಾರ್ಯದಲ್ಲಿ ಬಾಬನ ಸಹಯೋಗ ಅವರಿಗೆ ಪ್ರಾಪ್ತಿಯಾಗ್ತಾ ಇರ್ತದೆ. ಇಸ್ ಕಾರಣ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಬಾಬನ ಸಹಯೋಗದ ಅನುಭೂತಿ ಆಯ್ತಂತಂದರೆ ಆ ಕಾರಣದಿಂದ ಸ್ನೇಹ ಏನಾಗ್ತದೆ ಇನ್ನಷ್ಟು. ಅದು ದಿಲ್ಕ ಸ್ನೇಹಿ ಇದ್ದವರು ಅಖಂಡ ಸ್ನೇಹ, ಅಟಲ ಸ್ನೇಹ, ಅಚಲ ಸ್ನೇಹ, ಅವಿನಾಶಿ ಸ್ನೇಹ का अनुभव होता है. ಇನ್ನೂ ಅವರ ಸ್ನೇಹ ಏನಾಗ್ತದೆ ಅವಾಗ, ಅಖಂಡ, ಅಟಲ, अचल, अविनाशी अनुभव होता है. समझा? यह है नंबर 1 स्नेह की विशेषता. दूसरे तीसरे का वर्णन करने की तो ಅವಶ್ಯಕತೆ ही नहीं. ಇವತ್ತೇನು ತಾವೆಲ್ಲ ಕ್ಲಾಸಿಗೆ ಬಂದಿದ್ದೀರೋ ನಿಮ್ಮ ಮುಂದೆ 2ನೇ ನಂಬರ್ 3ನೇ ನಂಬರ್ ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾರು 2ನೇ ನಂಬರ್ 3ನೇ ನಂಬರ್ನವ್ರು ಇಲ್ಲ. ನಾವೆಲ್ಲರೂ ಯಾವುದು ಇವತ್ತ ಕ್ಲಾಸಿಗೆ ಬಂದು ಸಮ್ಮುಖದಲ್ಲಿ ಯಾರು ಕೇಳ್ತಿದ್ದೀರೋ ಖಂಡಿತವಾಗಿ ಅವರೇನು ನಂಬರ್ 1 ಸ್ನೇಹಿ ಆತ್ಮ. ಬಾಬನ ಜೊತೆಗೆ ಸರ್ವ ಸಂಬಂಧ ಇದೆ, ಸರ್ವ ಪ್ರಾಪ್ತಿ ಇದೆ, ವಿಘ್ನದಿಂದ ಫ್ರೀ ಇದ್ದಾರೆ. ಅದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಪ್ರತಿ ಕಾರ್ಯದಲ್ಲಿ ಬಾಬನ ಸಹಯೋಗದ ಅನುಭವ ಮಾಡುವಂಥ ಆತ್ಮಗಳು ನಾವು ನಂಬರ್ 1 ವಿಶೇಷ ಆತ್ಮಗಳು. ಇನ್ನು 2ನೇದು 3ನೇದು ಈ ಸಭೆಯಲ್ಲಿ ನಾನೇನು ವರ್ಣನೆ ಮಾಡೋಂಗಿಲ್ಲ ಅಂತಾರೆ ಬಾಬಾ. ಕ್ಯೋಂಕಿ सब अच्छी तरह से जानते हो तो बाप दादा ऐसे स्नेही बच्चों को देख रहे थे. ಇವತ್ತು ಬಾಪ್ ದಾದಾ ಅಂತಹ ಸ್ನೇಹಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ ಅಂತಿದ್ದಾರೆ. ಆದಿ ಸೆ ಅಬ್ ತಕ್ ನಮ್ಮ ಸ್ನೇಹ ಎಂಥದ್ದು? ಅಖಂಡ ಸ್ನೇಹ, ಅಟಲ ಸ್ನೇಹ, ಅಚಲ ಸ್ನೇಹ, ಅವಿನಾಶಿ ಸ್ನೇಹ. ಅದೆಂಥ ಸ್ನೇಹ? ದಿಲ್ ಕಾ ಸ್ನೇಹ. ಬಾಬಾ ತಿಳಿಸ್ತಿದ್ದಾರೆ ಇದು ಯಾವತ್ತಿನಿಂದ? ಬಾಬನ ಮಗುವಾದಂದಿನಿಂದ ಇವತ್ತಿನ ತನಕ ಆದಿ ಸೆ ಅಬ್ ತಕ್ स्नेह एक रस रहा है. वह समय प्रमाण, समस्या प्रमाण, ब्राह्मण आत्माओं के संपर्क प्रमाण बदलता रहता है. इसमें भी फर्क पड़ जाता है. ಒಂದೇ ರೀತಿ ಇದೆನಾ ಬಾಬನ ಜೊತೆಗೆ ಸ್ನೇಹ? ಯಾವತ್ತು ಬಾಬನ ಜೊತೆಗೆ ಸರ್ವ ಸಂಬಂಧ ನಮ್ಮದು ಜೋಡಿಸಲ್ಪಡ್ತು, ಹೃದಯದ ಸ್ನೇಹ ಅವನೊಬ್ಬನಿಗೇ ಹೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ಏಕ ಸಂಬಂಧಕ್ಕೆ ಅನುಭೂತಿ ಮೇ ಕಮ್ಮಿ ನಹಿ. ಅಷ್ಟು ಬಾಬನ ಜೊತೆಗೆ ಸರ್ವ ಸಂಬಂಧದ ಸ್ನೇಹ ಆದಿಯಿಂದ ಇವತ್ತಿನ ತನಕ ಅದು ಏಕರಸವಾಗಿತ್ತಾ ಅಥವಾ ಸಮಯ ಪ್ರಮಾಣ ಬದಲಾಗ್ತಿತ್ತಾ? ಸಮಸ್ಯೆ ಪ್ರಮಾಣ ಬದಲಾಗ್ತಿತ್ತಾ? ಅಥವಾ
ಬೇರೆ ಬೇರೆ ಬ್ರಾಹ್ಮಣ ಆತ್ಮರ ಸಂಪರ್ಕದಲ್ಲಿ ಬಂದಾಗ ಏನಾದ್ರು ಸ್ನೇಹ ಬದಲಾಗ್ತಿತ್ತ? ಹೆಂಗಿತ್ತು? ಅಟಲ ಇತ್ತ? ಅಚ್ಚಲ ಇತ್ತ? ಅವಿನಾಶಿ ಸ್ನೇಹನ? ಅಥವಾ ಕೆಲವು ಬ್ರಾಹ್ಮಣ ಆತ್ಮರ ಸಂಪರ್ಕದಲ್ಲಿ ಬಂದಾಗ ಸ್ವಲ್ಪ ಸ್ನೇಹ ಹೆಚ್ಚು ಕಡಿಮೆ ಆಗ್ತಿತ್ತ, ಬದಲಾಗ್ತಿತ್ತ? ಕೇಳ್ತಿದ್ದಾರೆ ಬಾಬಾ. ಸಮಯ ಪ್ರಮಾಣ, ಸಮಸ್ಯೆ ಪ್ರಮಾಣ ಮತ್ತು ಬ್ರಾಹ್ಮಣ ಆತ್ಮಗಳ ಸಂಪರ್ಕ ಪ್ರಮಾಣ ಬದಲ್ತಾ रहता है, इसमें भी फर्क पड़ जाता. ಒಂದು ವೇಳೆ ವ್ಯತ್ಯಾಸ ಕಂಡು ಬರೋದಿದ್ದರೆ ಈ 3 ಕಾರಣದಿಂದ ಸ್ನೇಹದಲ್ಲಿ ಹೆಚ್ಚು ಕಡಿಮೆ ಕಂಡು ಬರ್ತದೆ. ಸರಿ, ಆಜ್ ಸ್ನೇಹ ಕಾ ಸುನಾಯ. ಇನ್ನೆರಡು ಯಾವುದು? ಆಜ್ ದಿಲ್ ಕಾ ಸ್ನೇಹ, ಸ್ನೇಹ ಅಂದರೆ ಏನು? ಆಜ್ ಸ್ನೇಹ ಕಾ ಸುನಾಯ. ಇನ್ನೆರಡು ಇದೆ ಅಲ್ಲ, सहयोग ಮತ್ತು शक्तिशाली. फिर सहयोग और शक्तिशाली तीनों विशेषता वाले आत्मा का महत्व फिर सुनाएंगे. ಇವತ್ತು ಸ್ನೇಹಕ್ಕೆ ಸಂಬಂಧಪಟ್ಟು ಮಾತ್ರ ಬಾಬಾ ತಿಳಿಸ್ತಿದ್ದಾರೆ ಮುರಳಿಯನ್ನು. ಇನ್ನು ಇವತ್ತಿನ ಮುರಳಿ ಆಜ್ ಬಾಪ್ದಾದ अपने स्नेही, सहयोगी, शक्तिशाली ऐसे तीनों विशेषताओं से संपन्न बच्चों को देख रहे थे. ಸ್ನೇಹದ ಬಗ್ಗೆ ಇವತ್ತು ಹೇಳಿದೆ. ಇನ್ನು ಮುಂದಕ್ಕೆ ಸಹಯೋಗ ಮತ್ತು ಶಕ್ತಿಶಾಲಿ ಏನಿದೆ ಇದರ ವಿಶೇಷತೆಯನ್ನು, ಮಹತ್ವತೆಯನ್ನು ಮುಂದಕ್ಕೆ ತಿಳಿಸ್ತೀನಿ. ಕಾದು ನೋಡಿ. ಮತ್ತೆ ನೆಕ್ಸ್ಟ್ ಮುರಳಿ ನಡೆಸುವಾಗ ಈ ಸಬ್ಜೆಕ್ಟನ್ನು ಬಾಬಾ ಎಲ್ಲಿ ಕಂಟಿನ್ಯೂ ಮಾಡಿದ್ದರು? ಆ ಮುರಳಿ ಕೇಳಲಿಕ್ಕೆ ಹೋಗಿ ಈ ಮುರಳಿ ಮರೆಯುವುದಲ್ಲ. ಮತ್ತೆ ತೀನೋ ಹಿ ಜರೂರಿ ಹೇ. ಬಾಬಾ ಹೇಳ್ತಾರೆ ಇದು 3 ಅವಶ್ಯಕತೆ ಇದೆ. ಆಪ್ ಸಬ್ ತೋ ಐಸೆ ಸ್ನೇಹಿ ಹೊನ್ನ. ಈಗ ತಾವೆಲ್ಲರೂ ಬಾಬಾ ಹೇಳ್ತಿದ್ದಾರೆ, ನಾನು ಏನು ಹೇಳಿದೆ ಆ ಟೈಪಿನ ಸ್ನೇಹಿಗಳಲ್ವಾ ತಾವೆಲ್ಲ? ಹೇಳಿ, ಆ ಟೈಪಿನ ಸ್ನೇಹಿಗಳಲ್ವಾ? प्रैक्टिस है ना, प्रैक्टिस है ना. जब जहाँ बुद्धि को स्थित करने चाहो, ಬುದ್ಧಿಯನ್ನು ಎಲ್ಲಿ ಸ್ಥಿತಗೊಳಿಸಬೇಕು ಐಸೆ ಕರ್ ಸಕ್ತೆ ಹೋ. ಬುದ್ಧಿಯನ್ನು ಎಲ್ಲಿ ಬೇಕು ಅಲ್ಲಿ, ಯಾವ ಸಂಬಂಧ ಬೇಕು ಆ ಸಂಬಂಧದಲ್ಲಿ ಬುದ್ಧಿಯನ್ನು ಸ್ಥಿತಗೊಳಿಸ್ಲಿಕ್ಕೆ ಆಗ್ತದಲ್ವಾ? कंट्रोलिंग पावर है, कंट्रोलिंग पावर है. रूलिंग पावर तब आती है जब पहले कंट्रोलिंग पावर हो. रूलिंग पावर ಬರೋದು ಯಾವಾಗ? कंट्रोलिंग पावर इद्ದರೆ रूल ಮಾಡುವಂಥ ಪವರ್ ಬರ್ತದೆ. और जो स्वयं को ही कंट्रोल नहीं कर सकता वह राज्य को क्या कंट्रोल करेगा? ಬಾಬಾ ತಿಳಿಸ್ತಿದ್ದಾರೆ, ತಮ್ಮನ್ನು ತಾವೇ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ ಅಂದರೆ ರಾಜ್ಯವನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ? इसलिए स्वयं को कंट्रोल में चलाने की शक्ति का अभ्यास अभी से चाहिए. ನಮ್ಮನ್ನು ನಾವು ಕಂಟ್ರೋಲಲ್ಲಿಟ್ಟುಕೊಳ್ಳುವಂಥ ಅಭ್ಯಾಸ ಈಗಿಂದಲೇ ಬೇಕು. ಕಂಟ್ರೋಲಿಂಗ್ ಪವರ್ ಬಂತಂದ್ರೇ ನೆಕ್ಸ್ಟ್ ಯಾವುದು? ರೂಲಿಂಗ್ ಪವರ್. ತभी ರಾಜ್ಯ ಅಧಿಕಾರಿ ಬನೆಂಗೆ. ಆವಾಗ ನಾವು ರಾಜ್ಯ ಅಧಿಕಾರಿಗಳಾಗ್ತೀವಿ ಅಂತ ಬಾಬಾ ತಿಳಿಸ್ತಿದ್ದಾರೆ. समझा? समझा? आज तो मिलन वालों की कोटा पूरी करनी है. ಈಗ ಮುರಳಿ ಸಾಕು, ಈಗ ಮಿಲ್ಲ ಮಾಡಲಿಕ್ಕೆಲ್ಲ ಬಂದಾರಲ್ಲ, ಅದಕ್ಕೆ ಆ ಕೋಟ ಏನು ಮಾಡಬೇಕು? ನಾನೀಗ ಪೂರ್ಣ ಮಾಡಬೇಕಂತಾರೆ ಬಾಬಾ. देखो संगम युग पर कितना भी संख्या की बंधन में बांधे लेकिन बंध सकते हो. ಬಾಬರ ಮಿಲ್ಲಕ್ಕೆ ಇಷ್ಟೇ ಜನ ಬನ್ನಿ, ಇಷ್ಟೇ ಜನ ಬನ್ನಿ ಅಂತ ಏನಾದರೂ ಬಂಧನ ಹಾಕಿದರೆ ಬಂಧಿಸಲಿಕ್ಕೆ ಸಾಧ್ಯ ಇದೆಯಾ? ಬಾಬಾ ಕೇಳ್ತಾರೆ. ಯಾಕೆಂದರೆ ಕೊಟ್ಟ ಸಂಖ್ಯೆಗಿಂತ ಜಾಸ್ತಿ ಬಂದಿರ್ತಾರೆ. ಈಗ ಬಾಬನಿಗೇನು, ನಾನು ಮುರಳಿ ನುಡಿಸ್ತಾ ಕುಂತರೆ ಮತ್ತು ಇವ್ರನ್ನೆಲ್ಲ ಮಿಲ್ಲ ಮಾಡೋದು ಯಾವಾಗ ಅಂತ ಮುರಳಿಯನ್ನು ಏನು ಮಾಡಿಬಿಟ್ರು ಬಾಬಾ? ಒಂದೇ ವಿಷಯದ ಬಗ್ಗೆ ಹೇಳಿ ನಂತರ ಮುಂದಕ್ಕೆ ತಿಳಿಸ್ತೀನಿ ಅಂತ ಹೇಳಿ ಹೀಗೆ ಮಿಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಸಂಖ್ಯಾಸೆ ಜಾದಾ ಆ ಜಾತೆ. ಹೇಳಿದ ಸಂಖ್ಯೆಗಿಂತ ನೀವು ಜಾಸ್ತಿ ಜನ ಬಂದುಬಿಡ್ತೀರಿ. ಈಗ ಬಾಬಾ ಯಾವುದ್ಯಾವುದನ್ನು ಮ್ಯಾನೇಜ್ ಮಾಡಬೇಕು ಹೇಳಿ? ಸಂಖ್ಯೆಗಿಂತ ಜಾಸ್ತಿ ಬಂದ ಕೂಡಲೇ ಯಾವುದನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ ಬಾಬಾ? ಮತ್ತೆ
ಅದೆಲ್ಲ ಮುನ್ನಿ ಬೆಹನ್ ಸಂಭಾಲನೆ ಮಾಡ್ತಾರೆ. ಈಗ ಇವನೇನು ಮಾಡಬೇಕಾಗಿದೆ ಹೇಳಿ? ಜಾಸ್ತಿ ಜನ ಬಂದ್ಬಿಟ್ಟಾರೆ. ಈಗ ಬಾಬಾ ಏನು ಮ್ಯಾನೇಜ್ ಮಾಡಬೇಕು? ಬಾಬಾ ಅಂತಾರೆ ಸಮಯಕ್ಕೋ, ಮತ್ತು ಇಷ್ಟು ಸಮಯದಲ್ಲಿ ಮುರಳಿ ನುಡಿಸ್ಬೇಕು ಮತ್ತು ಇಷ್ಟು ಮಕ್ಕಳನ್ನು ಮಿಲ್ಲ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಯಾವುದನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ ಬಾಬಾ? ಸಮಯಕ್ಕೋ, ಸಂಖ್ಯಾಕ್ಕೋ. ಇಷ್ಟು ಸಮಯದಲ್ಲಿ ಇಷ್ಟು ಸಂಖ್ಯೆಯನ್ನು ಏನು ಮಾಡಬೇಕು? ಬಾಬಾ ಮಿಲ್ಲ ಮಾಡಬೇಕಾಗ್ತದೆ. ಸಮಯವನ್ನು ಮ್ಯಾನೇಜ್ ಮಾಡಬೇಕು, ಸಂಖ್ಯೆಯನ್ನು ಮ್ಯಾನೇಜ್ ಮಾಡಬೇಕು. ಇನ್ನೊಂದು ಅತಿ ಮುಖ್ಯವಾದ ಯಾವುದು ಹೇಳಿ? बाबा अंतर जिस शरीर का आधार लेते हैं उसको देख उस विधि से चलना पड़ता है. ಈ ಬಾಬಾ ಯಾವ ಶರೀರದ ಆಧಾರ ತಗೊಂಡಿದ್ದಾರೋ ಅವ್ರದ್ದನ್ನು ಸಹಿತ ಸ್ವಲ್ಪ ಸ್ಥಿತಿಗತಿ ನೋಡಬೇಕಲ್ಲ. ಆ ಶರೀರದ್ದು ಆರೋಗ್ಯ ನೋಡಬೇಕು. ಅದರದ್ದು ಸಹಿತ ನೋಡಿಕೊಂಡು ನಾನು ಏನು ಮಾಡಬೇಕಾಗ್ತದೆ? ಈಗ ಆ ವಿಧಿಯಿಂದ ನಡಿಬೇಕಾಗ್ತದೆ. ಎಷ್ಟು ಕಾಳಜಿ ನೋಡಿ ಬಾಬನಿಗೆ. ಒಂದು ಸಮಯವನ್ನು ನೋಡಬೇಕು, ಇನ್ನೊಂದು ಸಂಖ್ಯೆ ನೋಡಬೇಕು, ಇನ್ನೊಂದು ತಾನು ಕುಂತು ಮುರಳಿ ನುಡಿಸುವಂಥ ರಥದ ಬಗ್ಗೆನೂ ಕಾಳಜಿ ತಗೋಬೇಕಾಗ್ತದೆ. ವತನ್ ಮೇ ಯಹ ಸಬ್ ದೇಖ್ನಾ ನಹೀ ಪಡ್ತಾ. ವತನದಲ್ಲಿದ್ದಾಗ ಆ ಎಷ್ಟು ಸಂಖ್ಯೆ ಬಂದರೂ ಪರವಾಗಿಲ್ಲ, ಆಮೇಲೆ ಎಷ್ಟು ಸಮಯ ಆದರೂ ಪರವಾಗಿಲ್ಲ. ಮತ್ತು ವತನದಲ್ಲಿ ಶರೀರ ಅಂತೂ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಬಂದಾಗ ಬಾಬುನ ಎಷ್ಟು ಕಾಳಜಿ ತಗೋಬೇಕು ನೋಡಿ. ವತನದಲ್ಲಿ ಇವೆಲ್ಲ ನೋಡುವಂಗಿಲ್ಲ. ಸೂಕ್ಷ್ಮ ಶರೀರ ಕಿ ಗತಿ ಸ್ಥೂಲ ಶರೀರ ಸೆ ಬಹುತ್ ತೀವ್ರ ಹೈ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರದ ಗತಿ ಬಹಳ ತೀವ್ರ. ಏಕಕಾಲದಲ್ಲಿ ಎಲ್ಲರನ್ನೂ ಏನು ಮಾಡ್ಬೋದು? ಭೇಟಿಯಾಗ್ಬೋದು. ಸ್ಥೂಲ ಶರೀರದಲ್ಲಿ ಹಾಗಿರಲಿಕ್ಕೆ ಬರೋದಿಲ್ಲ. ಏಕ ತರಫ್ ಸಾಕಾರ ಶರೀರದಾರಿ, दूसरी तरफ फरिश्ता स्वरूप. दोनों के चलने में कितना अंतर होगा? ಸಾಕಾರ ಶರೀರಧಾರಿ ನಡೆಯುವುದಕ್ಕೂ ಸೂಕ್ಷ್ಮ ಶರೀರಧಾರಿ ನಡೆಯುವುದಕ್ಕೂ ಎಷ್ಟು ಅಂತರ ಇದೆ. ಫರಿಶ್ತಾ कितने में पहुँचेगा और साकार शरीरधारी कितने में पहुँचेगा? ಸಾಕಾರ ಈಗ ಉದಾಹರಣೆಗೆ ನಾವು ಈ ದೇಹವನ್ನು ಕಟ್ಕೊಂಡು ಮೌಂಟ್ ಅಬಿಗೆ ಹೋಗಬೇಕು. ಎಷ್ಟು ಗಂಟೆ ಬೇಕು? ಈ ದೇಹ ಕಟ್ಕೊಂಡು ಹೋಗ್ಬೇಕು ಮೌಂಟ್ ಅಬಿಗೆ 32 ಗಂಟೆ, 38 ಗಂಟೆ, 45 ಗಂಟೆ ಮೊದಲು ಬೇಕಾಗ್ತಿತ್ತು. ಈಗ ವಿಮಾನದಲ್ಲಿ ಹೋದರೆ ಮತ್ತೆ ಅಲ್ಲಿಂದ ಮತ್ತಿದೆಲ್ಲ 3-4-5 ತಾಸು ಬೇಕು. ಈ ಸ್ಥೂಲ ಶರೀರವನ್ನು ಮತ್ತೆ ಅದರ ಲಗೇಜ್ ಎಲ್ಲ ಎತ್ಕೊಂಡು ಮೌಂಟ್ ಅಬಿಗೆ ಅಷ್ಟು ಟೈಮ್ ಬೇಕು. ಸೂಕ್ಷ್ಮ ಶರೀರದಲ್ಲಿ ಸಂಕಲ್ಪ ಯಾವ ಗತಿ ಉಂಟೋ, ಸಂಕಲ್ಪ ಗತಿ ಎಷ್ಟು ಫಾಸ್ಟ್ सूक्ष्म शरीर गति ಇದೆ. शरीरदारी कितने साकार शरीरदारी कितने में पहुँचेगा, फरिश्ता कितने में पहुँचेगा? बहुत अंतर है. ब्रह्मा बाप भी सूक्ष्म शरीरदारी बन कितनी तीव्र गति से चारों ओर सेवा कर रहे हैं. ब्रह्मा बाबा सूक्ष्म शरीरदारिಯಾಗಿ 4 ಕಡೆ ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ? ಬಾಬಾ मीठे बाबा, प्यारे बाबा आ जाओ. 1 सेकंड में बाबा हाजिर हो जाएगा. ಇದು ಮುರಳಿಯಲ್ಲಿ ಹೇಳಿದ್ದಾರೆ. ಬಾಬಾ ಹೇಗೆ ಹಾಜಿರ್ हो जाएगा? ಸೂಕ್ಷ್ಮ ಶರೀರ ಫಾಸ್ಟ್, ಎಲ್ಲಿ ಬೇಕಲ್ಲಿ. ಅದಕ್ಕೆ ಗೋಡೆನೂ ತಡೆಯಂಗಿಲ್ಲ, ಪರ್ವತಗಳು ತಡೆಯಂಗಿಲ್ಲ, ಮೋಡಗಳು ತಡೆಯಂಗಿಲ್ಲ. ಹೇಗೆ ಬೇಕಾಗೆ ಇಷ್ಟು ಫಾಸ್ಟ್ ಗತಿಯಲ್ಲಿ ಬ್ರಹ್ಮ ಬಾಬಂದ ಈಗ ಪ್ರಾಕ್ಟಿಕಲಾಗಿ ಆ ಸೇವೆ ನಡೀತಾ ಇದೆ. ವಹಿ ಬ್ರಹ್ಮ, ಅದೇ ಬ್ರಹ್ಮ ಬಾಬಾ ಸಾಕಾರದಲ್ಲಿ ದೇಹ ಕಟ್ಕೊಂಡು ಹೆಂಗಿದ್ರು? ಸಾಕಾರದಲ್ಲಿ ಆ 93 ವಯಸ್ಸಿನ ಆ ಶರೀರವನ್ನು ಕಟ್ಕೊಂಡು ಎಷ್ಟು ಓಡಾಡ್ತಿದ್ರು, ಎಷ್ಟಾಗ್ತಿತ್ತು? ಬ್ರಹ್ಮ ಸಾಕಾರ ಶರೀರದಾರಿ ರಹೇ ಅಲ್ವಾ? ಈಗ ಸೂಕ್ಷ್ಮ ಶರೀರದಾರಿ ಬನ್ कितना तीव्र गति से आगे बढ़ और बढ़ा रही हैं. यह तो अनुभव कर रहे हो ना, यह तो अनुभव कर रहे हो ना. ಈಗಲೂ ಅನುಭವ ಆಗ್ತಾ ಇದ್ದೇನೆ ಇಲ್ಲ? ಬಾಬಾ ಇಷ್ಟು ಹೃದಯ ತುಂಬಿ ಸ್ವಚ್ಛ ಬುದ್ಧಿ, ಕರೆಕ್ಟ್ ಕ್ಲೀಯರ್ ಕನೆಕ್ಷನಲ್ಲಿ
ಪ್ರೀತಿಯಿಂದ ದಿಲ್ಕ ಸ್ನೇಹದಿಂದ ಬಾಬಾ ಬಾ ಅಂತ ನಾವು ಕರೆದ್ರೆ ಒಂದು ಸೆಕೆಂಡಿಗೆ ಬಾಬಾ ಬರ್ತಾರೆ, ಹಾಜರಾಗ್ತಾರೆ, ಮಕ್ಕಳಿಗೆ ಮದದ್ ಮಾಡ್ತಾರೆ. ಯಾರಿಗೆ ಮದದ್ ಮಾಡ್ತಾರೆ ಬಾಬಾ ಹೇಳಿ? ಮತ್ತೆ ಮೊದಲನೇ ಪೇಜ, ಯಾರಿಗೆ ಮದದ್ ಮಾಡ್ತಾರೆ? ಯಾರ ಬುದ್ಧಿ ಸ್ವಚ್ಛ ಇದೆನೋ, ಮಹೀನ್ ಇದೆನೋ, ಅತಿ ಸೂಕ್ಷ್ಮ ಬುದ್ಧಿ ಇದೆನೋ, ದಿವ್ಯ ಬುದ್ಧಿ ಇದೆನೋ, ಬೇಹದ್ದಿನ ಬುದ್ಧಿ ಇದೆನೋ, ವಿಶಾಲ ಬುದ್ಧಿ ಇದೆನೋ, ಬಾಬನ ಜೊತೆಗೆ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿ. ಯಾವ ವಿಘ್ನನೂ ಅವ್ರನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವ ಕಾರ್ಯ ಇರಲಿ, ಯಾವುದೇ ಒಳ್ಳೆಯ ನಿಸ್ವಾರ್ಥವಾದ ಸೇವಾ ಸಂಕಲ್ಪ ಮಾಡಿದರೆ ಬ್ರಹ್ಮಬಾಬಾ ಏನು ಮಾಡ್ತಾರೆ? 1 ಸೆಕೆಂಡ್ ಮದದ ಮೇಲೆ. ಈಗ ಯಾಕೆಂದರೆ ಸ್ಥೂಲ ಶರೀರದ ಬಂಧನ ಇಲ್ಲ ಬ್ರಹ್ಮಬಾಬರವರಿಗೆ. ಆದ್ದರಿಂದ सूक्ष्म शरीर की गति इस दुनिया के सबसे तीव्र गति के साधनों से तेज है. ಸಾಕಾರ ಜಗತ್ತಿನಲ್ಲಿ ತೀವ್ರ ಗತಿಯ ಸಾಧನಗಳು ಯಾವುದ್ಯಾವುದಿದೆ ಹೇಳಿ? ಸಾಕಾರ ಜಗತ್ತಿನಲ್ಲಿ सबसे तीव्र गति के साधन से भी तेज है. ಭಾಳ ತೀವ್ರ ಗತಿಯ ಸಾಧನಗಳು, ರಾಕೆಟ್, ವಿಮಾನ, ಎಷ್ಟು ತೀವ್ರಗತಿಯ ಸಾಧನಗಳು. ಆದರೆ ಸೂಕ್ಷ್ಮ ಶರೀರದ ಗತಿ इस दुनिया के सबसे तीव्र गति के साधनों से भी तेज है. एक ही ಸೆಕೆಂಡ್ ಮೇ. ಈಗ ಪಾಯಿಂಟ್ ಬೇಕಾದ್ರೆ ಬರಿಬೋದು. ಸೂಕ್ಷ್ಮ ಶರೀರದ ಹೆಂಗೆ ಅದು ಸ್ಥಿತಿಗತಿ, ಹೆಂಗೆ ಕೆಲಸ ಮಾಡ್ತದೆ? ಒಂದನೇ ಪಾಯಿಂಟ್ ಏನು? ಸಾಕಾರ ಜಗತ್ತಿನ ತೀವ್ರಗತಿಯ ಸಾಧನಗಳಿಗಿಂತಲೂ ತೇಜ್ ಇರುವಂಥದ್ದು, ಫಾಸ್ಟ್ ಇರುವಂಥದ್ದು ಸೂಕ್ಷ್ಮ ಶರೀರ. ಎರಡನೇ ಮಾತು, एक ही सेकंड में उसी समय अनेकों को अनुभव करा सकते हैं. ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಅನೇಕರಿಗೆ ಏಕಕಾಲದಲ್ಲಿ ಅನುಭವ ಮಾಡಿಸ್ಬೋದು. ಹಾಗಾದರೆ ಬ್ರಹ್ಮಬಾಬರನ್ನ ನಾವಿಲ್ಲಿ ಪ್ರೀತಿಯಿಂದ ಕರೆದೀವಿ, ಬಾಪ್ತಾದೇಗೆ ಇಲ್ಲಿದ್ದಾರೆ ಅಂದ ಕೂಡಲೇ ಜಗತ್ತಿನ ಬೇರೆ ಯಾವ ಕಡೆಯೂ ಬಾಬಂದು ಇಲ್ಲ ಅಂತ ಅರ್ಥ ಅಲ್ಲ. ಏಕಕಾಲದಲ್ಲಿ ಇದ್ದವರು ಇನ್ನೊಂದು ಮತ್ತೊಂದೂರಿನವ್ರು ಎಲ್ಲರೂ ದಿಲ್ಕ ಸ್ನೇಹದಿಂದ ಪ್ರೀತಿಯಲ್ಲಿ ಸ್ವಚ್ಛ ಬುದ್ಧಿಯಲ್ಲಿ ಕುಂತರೆ ಏಕಕಾಲದಲ್ಲಿ ಏನು ಮಾಡಬಹುದು? ಒಂದೇ ಸೆಕೆಂಡಿನಲ್ಲಿ ಅನೇಕೋಂಕೋ ಅನುಭವ ಕರಾ ಸಕ್ತೆ ಹಿ. जो सब कहेंगे कि हमने इस समय बाप को देखा, हमने इस समय बाप को देखा, सब कहेंगे. ಇಲ್ಲಿದ್ದವರು ಹೇಳ್ಬೋದು, ಇನ್ನೊಂದು ಊರಿನವ್ರು ಹೇಳ್ಬೋದು, ಒಂದೇ ಸಮಯದಲ್ಲಿ ಹಮ್ ಬಾಪ್ ಕೋ देखा, बाप से मिले. हर एक समझेगा कि मैंने रूरान की, मैंने मिलन मनाया, मेरे को बाबा का मदद मिली, क्योंकि तीव्र गति के कारण एक ही समय पर हर एक को ऐसा अनुभव होता है. ಇದೆಂಥ ಸ್ಪಿರಿಚುವಲ್ ಸೈನ್ಸ್? ಇದು ಸ್ಪಿರಿಚುವಲ್ ಸೈನ್ಸ್ ಹೌದಲ್ಲ? ಒಂದೇ ಸಮಯದಲ್ಲಿ ಬೇರೆ ಬೇರೆ ಊರಿನಲ್ಲಿ ಕುಂತವರು ಸಹಿತ ನಾವು ಬಾಬನನ್ನು ಇವತ್ತು ಕಂಡೆವು, ಇವತ್ತು ಬಾಬನ ಜೊತೆಗೆ ಈಗ ನಾವು ಮಿಲ್ಲ ಮಾಡಿದ್ದೆವು, ನಾನು ಬಾಬನ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡಿದೆ, ನಾನು ಮಿಲನ ಮಾಡಿದೆ, ನನಗೆ ಇದೇ ಕ್ಷಣದಲ್ಲಿ ಬಾಬಾ ನನಗೆ ಸಹಯೋಗ ಕೊಟ್ಟರು. ಒಂದೇ ಸಮಯದಲ್ಲಿ ಅನೇಕರು ಅನುಭವ ಮಾಡ್ಬೋದು. ಇದು ಅನುಭವ ಮಾಡಿಸುವ ಶಕ್ತಿ ಯಾವಾಗ ಬರ್ತದೆ? ನಮ್ಮ ಫರಿಸ್ತಾ ಸ್ಥಿತಿಯಲ್ಲಿ. बाबा अंतर तीव्र गति के कारण एक ही समय पर हर एक को ऐसा अनुभव होता जैसे मैंने किया. तो फरिश्ता जीवन, नेक्स्ट पॉइंट, फरिश्ता जीवन बंधन मुक्त जीवन है. फरिश्ता जीवन बंधन मुक्त जीवन है. ಬಾಬಾ ಈ ಮಾತು ಹೇಳಬೇಕಾದ್ರೂ ಇವತ್ತಿನ ಮುರಳಿಗೆ ಏನು ಕನೆಕ್ಷನ್ ಇದೆ ಹೇಳಿ? बंधन मुक्त जीवन. फरिश्ता माना सब रिश्ता एक बाबा के साथ, सब संबंध एक बाबा के साथ. ಅವ್ರದ್ದು रिश्ता ಬೇರೆ ಎಲ್ಲಿನೂ ಇಲ್ಲ. ಬಂಧನ ಮುಕ್ತ.
भला सेवा का बंधन है, लेकिन इतना फास्ट गति है जो जितना भी करे उतना करते हुए भी सदा ಫ್ರೀ है. ಅವರಿಗೆ ಸೇವಾ ಬಂಧನ ಇದೆ, ಆದರೆ ಎಷ್ಟು ಫಾಸ್ಟ್ ಗತಿಯಲ್ಲಿ ಎಷ್ಟು ಸೇವೆ ಮಾಡಿದರೂ ಸಹಿತ ಅವ್ರು ಹೇಗಿರ್ತಾರೆ? ಸದಾ ಫ್ರೀ ಇರ್ತಾರೆ. ಬಂಧನ ಮುಕ್ತ ಜೀವನ. ನೆಕ್ಸ್ಟ್ ಪಾಯಿಂಟ್, ಜಿತನಾ ಹಿ ಪ್ಯಾರ ಉತನಾ ಹಿ ನ್ಯಾರ. ಅವ್ರು ಬಾಬಾ ಜೊತೆಗೆ ಇಷ್ಟು ಪ್ರೀತಿಯಲ್ಲಿ ಇರ್ತಾರೆ. ಪ್ರೀತಿಯಲ್ಲಿ ಹೆಂಗಿರ್ತಾರೆ? ಅವರು ಸರ್ವ ಸಂಬಂಧದ ಪ್ರೀತಿಯಲ್ಲಿ ಮುಳುಗಿರ್ತಾರೆ, ರೂರಾಣ್ ಮಾಡ್ತಾ ಇರ್ತಾರೆ. ಎಷ್ಟು ಖುಷಿಯಲ್ಲಿ मग्न रहते, लवलीन रहते, भिन्न भिन्न प्राप्तियों में लवलीन रहते. ಅವರು ಎಷ್ಟು ಪ್ಯಾರನೋ ಅಷ್ಟೇ ನ್ಯಾರ ಇರ್ತಾರೆ. कराते सबसे ही, लेकिन कराते हुए भी अशरीरी फरिश्ते होने के कारण सदा ही स्वतंत्रता की स्थिति का अनुभव होता है. कराते सबसे ही, ಎಲ್ಲರ ಹತ್ರನೂ ಮಾಡಿಸ್ತಾರೆ ಅವರು. ತಾವು ಸೇವೆ ಮಾಡೋದು ಮಾತ್ರ ಅಲ್ಲ, ಏನು ಮಾಡ್ತಾರೆ ಅವರು? ಎಲ್ಲರ ಹತ್ರನೂ ಮಾಡಿಸ್ತಾ ಇದ್ದರೂ ಸಹ ಅಶರೀರಿ ಫರಿಷ್ಠ ಇರುವ ಕಾರಣದಿಂದ ಸ್ವತಂತ್ರ ಸ್ಥಿತಿಯ ಅನುಭೂತಿಯಲ್ಲಿ ಇರ್ತಾರೆ. ಒಮ್ಮೆ ಬಂಧನ ಮುಕ್ತ ಅಂತಾರೆ ಬಾಬಾ, ಇನ್ನೊಮ್ಮೆ ಸೇವೆಯ ಬಂಧನ ಇದ್ದರೂ ಸಹಿತ ಸದಾ ಫ್ರೀ ಅಂತಾರೆ. ಇನ್ನೊಮ್ಮೆ ನ್ಯಾರ ಮತ್ತು ಪ್ಯಾರ ಸ್ಥಿತಿ ಅಂತಾರೆ ಬಾಬಾ. ಈಗ ಯಾವ ಸ್ಥಿತಿ? स्वतंत्र स्थिति. अशरीरी फरिश्ता, क्योंकि शरीर और कर्म के अधीन नहीं. शरीर ಮತ್ತು ಕರ್ಮಕ್ಕೆ ಅವರು ಅಧೀನ ಇರುವುದಿಲ್ಲ. ಅಧೀನ ಇಲ್ಲದಿರುವವರೇ ಸ್ವತಂತ್ರ. आप लोगों को भी अनुभव है ना? अब ಅಂತ ನಿಮಗೂ ಅನುಭವ ಇದೆ ಅಲ್ಲ. जब फरिश्ते स्थिति से कोई कार्य करते हो, ಫರಿಷ್ಠಾ ಸ್ಥಿತಿಯಲ್ಲಿ ಇದ್ದುಕೊಂಡು ನಾವು ಯಾವುದಾದ್ರೂ ಕೆಲಸವನ್ನು ಮಾಡ್ತಾ ಇದ್ದರೆ ಬಂಧನ ಮುಕ್ತ ಅರ್ಥಾತ್ ಹಲ್ಕಾಪನ್ ಅನುಭವ ಕರ್ತೇವಲ್ಲ, ಬಂಧನ ಮುಕ್ತ ಇರ್ತೀವಿ, ಹಗುರತೆಯ ಅನುಭವ ಆಗ್ತಾ ಇರ್ತದೆ. ಫರಿಷ್ಠಾ ಸ್ಥಿತಿಯಲ್ಲಿದ್ದುಕೊಂಡು ನಾವು ಕೆಲಸವನ್ನು ಮಾಡಿದರೆ, ಸೇವೆಯನ್ನು ಮಾಡಿದರೆ ಬಂಧನ ಮುಕ್ತ ಹಲ್ಕಾಪನ್. और जो है ही फरिश्ता, लोक भी वह, तो शरीर भी वह. तो क्या अनुभव होता होगा, जान सकते हो ना? और जो है ही फरिश्ता, ಅವ್ರು ಹೆಂಗಿದ್ದಾರೆ? ಫರಿಷ್ಠನೇ ಇದ್ದಾರೆ. ಲೋಕ ಬಿ ವಹ, ಲೋಕ ಯಾವುದು? ಫರಿಷ್ಠಾ ಲೋಕನೇ. ಶರೀರ ಬಿ ವಹ, ಶರೀರ ಯಾವುದು? ಫರಿಷ್ಠಾ ಶರೀರ, ಸೂಕ್ಷ್ಮ ಶರೀರ. ಲೋಕನು ಸೂಕ್ಷ್ಮ ಲೋಕ. ಅವರು ಫರಿಷ್ಠನೇ. ಕ್ಯಾ ಅನುಭವ ಹೋಗ್ತಾ ಹೋಗ? ಅಂಥವರಿಗೆ ಏನು ಅನುಭವ ಆಗ್ತಾ ಇರ್ಬೋದು? ಜಾನ್ಸತ್ತೇವಲ್ಲ ಅಂತ ಬಾಬಾ ಹೇಳ್ತಾಳೆ. ನಮಗೆ ಸೂಕ್ಷ್ಮ ಫರಿಷ್ಠ ಸ್ವರೂಪದ ಅನುಭೂತಿ ಮಾಡಿಸ್ತಾರೆ. अच्छा, चारों ओर के सर्व दिल के स्नेही बच्चों को, सदा दिव्या विशाल बेहद बुद्धिमान बच्चों को, सदा ब्रह्मा बाप समान फरिश्ता स्थिति का अनुभव कर तीव्र गति से सेवा में स्वावन्नति में सफलता को प्राप्त करने वाले, सदा सहयोगी बन बाप के सहयोग का अधिकार अनुभव करने वाले ऐसे विशेष आत्माओं को समान बनने वाली महान आत्माओं को बाप दादा का याद प्यार और नमस्ते. ನಮ್ಮ ಎಲ್ಲ ಸಂಪನ್ನ ಸ್ವರೂಪವನ್ನು ತಾನು ಇಮರ್ಜ್ ಮಾಡಿ ಆ ಆ್ಯಟಿಟ್ಯೂಡ್ ಇಟ್ಟುಕೊಂಡು ಯಾದ ಪ್ಯಾರ್ ನಮಸ್ತೆ ಅಂತಾರೆ ಬಾಬಾ. ನಾವು ಯಾವ ರೀತಿ ಇರಬೇಕಂತ ಆಸೆ ಇದೆಯೋ ಅವೆಲ್ಲವನ್ನೇ ಹೇಳಿಬಿಡ್ತಾರೆ ಬಾಬಾ. ಹೃದಯದ ಸ್ನೇಹಿ ಮಕ್ಕಳು ಮತ್ತು ದಿವ್ಯ ವಿಶಾಲ ಬೇಹದ್ದಿನ ಬುದ್ಧಿ ಇರುವಂಥ ಮಕ್ಕಳು, ಬ್ರಹ್ಮ ತಂದೆಯ ಸಮಾನ ಫರಿಷ್ಠಾ ಸ್ಥಿತಿಯ ಅನುಭೂತಿ ಮಾಡ್ತಾ ತೀವ್ರಗತಿಯ ಸೇವೆಯನ್ನು ಮಾಡುವ, ಸ್ವಉನ್ನತಿಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ, ಸಹಯೋಗಿಯಾಗಿ ಬಾಬನ ಸಹಯೋಗವನ್ನು ಅಧಿಕಾರ ರೂಪದಲ್ಲಿ ಅನುಭವ ಮಾಡುವ. ನಾವು ಸಹಯೋಗಿ ಆದರೆ ಬಾಬನ ಸಹಯೋಗ
ಅಧಿಕಾರ ರೂಪದಲ್ಲಿ ಅನುಭವ ಮಾಡುವ ವಿಶೇಷಾತ್ಮಗಳಿಗೆ ಸಮಾನ ಆಗುವ ಮಹಾನಾತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಮತ್ತು ಬಾಬಾ ಮೊದಲೇ ಹೇಳಿದ್ದಾರೆ, ಏನು ಆಜ್ ತೋ ಮಿಲ್ನೆ ವಾಲೋಂ ಕಿ ಕೋಟಾ ಪೂರಿ ಕರ್ನೆ. ಅಷ್ಟೊತ್ತಿಗೆ ಬಾಬನ ಮುಂದೆ ಎಲ್ಲ ಗ್ರೂಪ್ ವೈಸ್ ಮಿಲ್ಲ. ಮೊದಲನೇ ಪಾರ್ಟಿ ಎಲ್ಲ ಬೇಫಿಕರ್ ಬಾದ್ಶಾ ಇದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಬೇಫಿಕರ್ ಬಾದಶಾ ಅಂದರೆ ಯಾರು? ಅವರು ಬಾಪಕ್ಕೂ ಜಿಮ್ಮೆವಾರಿ ತೇದಿ, ಜವಾಬ್ದಾರಿ ಯಾರಿಗೆ? ಬಾಬನಿಗೆ ಜವಾಬ್ದಾರಿ. ಅಂದ ಮೇಲೆ ಫಿಕರ್ ಕಿಸ್ ಬಾತ್ಕ? ಬಾಬನಿಗೆ ಜವಾಬ್ದಾರಿ ಅಂದ ಮೇಲೆ ಫಿಕರ್ ಕಿಸ್ ಬಾತ್ಕ? ಬಾಬನ ಮೇಲೆ ಜವಾಬ್ದಾರಿ ಇಟ್ಟವರಿಗೆ ಕ್ಯಾ ಹೋಗಾ ಕೈಸೆ ಹೋಗಾ ಅಂತ ಹೇಳ್ಕೊಂಡು ಫಿಕರ್ ಇರ್ತದ? ಅವ್ರು ಹೇಗಿರ್ತಾರಂದರೆ ಬಾಪಕ್ಕೆ ಹವಾಲೆ ಕರ್ದಿಯಾ, ಎಲ್ಲವನ್ನು ಬಾಬನಿಗೆ ಹವಾಲೆ ಕರ್ದಿಯಾ. ಫಿಕರ್ ಕಿಸ್ಕೋ ಹೋನಾ ಚಾಹಿಯೆ? ಎಲ್ಲವನ್ನು ಬಾಬಾ 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 ಬಾಬನಿಗೆ ಅರ್ಪಿಸಿದರೆ ಯಾವ ಚಿಂತೆ? ಚಿಂತೆ ಯಾರಿಗೆ ಹೇಳಿ? ಕಿಸ್ಕೋ? बाप को या आपको? तो और बाप तो सागर है, उसमें फिक्र रहेगा ही नहीं. ಈಗ ಚಿಂತೆ ಯಾರಿಗೆ? ನಮಗೋ ಬಾಬನಿಗೋ? ಬಾಬಾ ಅಂತಾರೆ ನಾನಂತೂ ಸಾಗರದಲ್ಲಿ ಯಾವ ಚಿಂತೆನೂ ನಿಲ್ಲುವುದೇ ಇಲ್ಲ. ಚಿಂತೆ ಯಾರಿಗೂ ಇಲ್ಲ, ಅವನಿಗೂ ಚಿಂತೆ ಇಲ್ಲ, ನಮಗೂ ಚಿಂತೆ ಇಲ್ಲ. ಬೇಫಿಕರ್ ಬಾದಶಾ ಅಂದರೆ ಜವಾಬ್ದಾರಿ ಪೂರ್ಣ ಬಾಬನಿಗೆ ಅರ್ಪಿಸೋದು, ಆಮೇಲೆ ಎಲ್ಲವನ್ನ ಬಾಬನಿಗೆ ಹವಾಲೆ ಮಾಡೋದು, ಆಮೇಲೆ ನಿಶ್ಚಿಂತವಾಗಿರೋದು. ಬೇಫಿಕರ್ ಬಾದಶಾ ಅಂತಂದರೆ ಕರ್ಮ ಕರೋ, कर्म करने से पहले यह सोचो मैं ट्रस्टी हूँ. ನಿಶ್ಚಿಂತಾಗಿ ಕೆಲಸ ಮಾಡಬೇಕಾದ್ರೆ ನಾವು ಕೇವಲ ನಿಮಿತ್ತ ಅಷ್ಟೇ ಮಾಡಿಸೋ ನಾವು. ಈ ದೇಹ ಇದು ಬಲೆ ಇನ್ಸ್ಟ್ರೂಮೆಂಟ್ ಅಷ್ಟೇ. ಅವನಿಗೆ ಅವನು ಜ್ಯೋತಿ ಶಿವಬಾಬ. ಜ್ಯೋತಿ ಸಾಕಾರ ಜಗತ್ತಿನಲ್ಲಿ ಹೆಂಗೆ ಕೆಲಸ ಮಾಡಲಿಕ್ಕಾಗ್ತದೆ ಅವನಿಗೆ? ಆ ಜ್ಯೋತಿ ಬಂದು ಎಷ್ಟು ನಮ್ಮ ಮುಂದೆ ಕುಂದಾಡಿದ್ರು ಯಾರಿಗೂ ಅನುಭವ ಆಗೋದಿಲ್ಲ. ಆ ಜ್ಯೋತಿ ಎಲ್ಲ ಗುಡಿಯಲ್ಲಿ ಎಲ್ಲ ಜನರಿಗೆ ಕಾಣುವಂಗಾಯ್ತಂದ್ರೂ ಅನುಭವ ಆಗೋದಿಲ್ಲ. ಆ ಜ್ಯೋತಿ ಸಾಕಾರ ಜಗತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೂ ಏನು ಬೇಕು? ಇನ್ಸ್ಟ್ರೂಮೆಂಟ್ ಬೇಕಲ್ಲ, ಇನ್ಸ್ಟ್ರೂಮೆಂಟ್ ಬೇಕು. ಎಷ್ಟು ಮಕ್ಕಳನ್ನು ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡ ಬಾಬಾ. ಅವರ ಹತ್ರ ಯಾರಿಗೇನು ಬೇಕು ಎಲ್ಲ ಕೆಲಸ ಮಾಡಿಸೋನವನೇ. ಸುಮ್ಮನೆ ಈ ಶರೀರ ಇನ್ಸ್ಟ್ರೂಮೆಂಟ್ ಅಷ್ಟೇ ಕೊಟ್ಟು ಬಿಡಬೇಕು ಅವನಿಗೆ. ಅವನು ಯಾರಿಗೆ ಏನು ಅನುಭವ ಮಾಡಿಸ್ಬೇಕು ಅನುಭವ ಮಾಡಿಸೋದು, ಹೇಳೋದು, ಟಚ್ ಮಾಡಿಸೋದು, ಅವ್ರನ್ನ ಬರಾಂಗ್ ಮಾಡೋದು, ಸಾಯಬ ಕೊಡಿಸೋದು, ಶಕ್ತಿ ತುಂಬೋದು, ಎಲ್ಲ ಬಾಬಾ ನಾನೇ ಮಾಡ್ತಾರೆ. ನಾವು ಕೇವಲ ಟ್ರಸ್ಟಿ ಅಷ್ಟೇ, ನಿಮಿತ್ತ ಅಷ್ಟೇ. ಟ್ರಸ್ಟಿ ಕಾಮ್ ಬಹುತ್ ಪ್ಯಾರ್ ಸೆ ಕರ್ತಾ ಹೈ. ನಾವು ಟ್ರಸ್ಟಿ ಬಾಬಾ ಹೇಳಿದನ್ನು ಮಾಡ್ಕೊಂಡು ಹೋಗೋರು. ನಾವು ಭಾಳ ಪ್ರೀತಿಯಿಂದ ಮಾಡ್ತಾರೆ ಟ್ರಸ್ಟಿಗಳು. ಬೋಜ್ नहीं होता. ಟ್ರಸ್ಟಿ का अर्थ ही है सब कुछ बाप तेरा. ಟ್ರಸ್ಟಿ ಅಂದರೆ ಬಾಬಾ ಎಲ್ಲವೂ ನಿನ್ನದೇ. ಬೇಫಿಕರ್ನಿಂದ ಯಾವುದಕ್ಕೆ ಕನೆಕ್ಷನ್ ಕೊಟ್ಟರು ಬಾಬಾ? ಟ್ರಸ್ಟಿ. ಬೇಫಿಕರ್ ಭಾಷೆ ಅಂತ ಹೇಳ್ತಾ ಬೇಫಿಕರ್ ಭಾಷೆ ಆಗಬೇಕಾದ್ರೆ ಏನಾಗಲೇಬೇಕು? ಟ್ರಸ್ಟಿ ಆಗಬೇಕು. ತೆರೆ ಮೇ ಪ್ರಾಪ್ತಿ ಬಿ ಜಾದಾ ಹಲ್ಕಿ ಬಿ रहेंगे. ಸಬ್ ಕುಚ್ ತೆರಾ ಬಾಬಾ ಅಂತಂದರೆ ಆವಾಗ ಪ್ರಾಪ್ತಿನೂ ಜಾಸ್ತಿ, ಮತ್ತೊಂದು ಕಡೆ ಹಗುರವಾಗಿರ್ತೀವಿ. ಕಾಮ್ ಬಿ ಅಚ್ಚಾ ಹೋಗ, ನಾವು ಮಾಡೋ ಕೆಲಸನೂ ಅವಾಗ ಅಚ್ಚಾ ಹೋಗ. ಜೈಸಿ ಸ್ಮೃತಿ ಹೋತಿಯ, ಮತ್ತು ಸ್ಮೃತಿ ಹೆಂಗಿರ್ತದೋ ವೈಸಿ ಸ್ಥಿತಿ ಬಿ ಹೋತಿಯ. ಬರೀ ನಾ ಟ್ರಸ್ಟಿ ಅಂತ ನಾವು ಅನುಭವ ಮಾಡ್ತಾ ಕುಂತ್ರೆ ಸಾಕು. ಬೋಜ್ ಇರಂಗಿಲ್ಲ, ಸಬ್ ಕುಚ್ ತೆರ ಅಂತೀವಿ. ಮತ್ತು ಎಷ್ಟು ಪ್ರಾಪ್ತಿಯ ಅನುಭೂತಿ ಆಗ್ತಾ ಇರ್ತದೆ, ಅಷ್ಟೇ ಹಗುರವಾಗಿರ್ತೀವಿ. ಸ್ಮೃತಿ ಇರೋದರಿಂದ ಸ್ಥಿತಿನೂ ಸಮರ್ಥವಾಗಿರ್ತದೆ. तेरा माना बाप की स्मृति. कोई रिवाज महान आत्मा नहीं है, बाप है. तो जब तेरा कह दिया तो कार्य भी अच्छा, स्थिति भी सदा अच्छा. ಎಲ್ಲ ಬಾಬಾ ತೆರ 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 ಅಂತ ಹೇಳ್ರಿ, ಆವಾಗ ಕಾರ್ಯನೂ ಚೆನ್ನಾಗಿರ್ತದೆ, ಸ್ಥಿತಿನೂ ಅಚ್ಚ ಬೇಫಿಕಾರ್. ಯಾಕೆ? जब बाप ऑफर कर रहा है, ಏನಂತ? बाप ऑफर कर रहा है, फिक्र दे दो बच्चे, फिक्र दे दो, ऑफर कर रहा है. फिर भी अगर ऑफर नहीं माने तो क्या कहेंगे? ಅವನೇ ಹೇಳ್ತಿದ್ದಾನೆ, ಮಗು ನಿನ್ನ ಚಿಂತೆ ನನಗೆ ಕೊಟ್ಬಿಡು.
ಆದರೂ ಕೊಡಂಗಿಲ್ಲ ಅಂತಂದರೆ ಏನನ್ನೋಣ? ಬಾಪ್ ಕ್ಯಾ ಫರ್ ಹೈ ಬೋಜ್ ಚೋಡೋ अल्वा, फिक्र दे दो बोझ छोड़ो, बाप के ऑफर है। तो सदा बेफिक्र रहना, दूसरों को बेफिक्र बनने की अनुभव से विधि बतानी। आ ರೀತಿ ನಾವು ಬೇಫಿಕರ್ ಆಗಿರಬೇಕು, ಮತ್ತೊಬ್ಬರಿಗೂ ಸಹಿತ ಬೇಫಿಕರ್ ಆಗುವಂಥ ವಿಧಿಯನ್ನು ತಿಳಿಸಿಕೊಡಿ. ಭಾಳಷ್ಟು ಜನರಿಂದ ಆಶೀರ್ವಾದ ಸಿಗ್ತದೆ. ಕಿಸ್ಕಾ ಬೋಜ್ ಫಿಕರ್ ಲೇಲೋ, ಬೇರೆಯವ್ರದ್ದು ಭಾರವನ್ನು ತಗೊಳ್ಳಿ, ಫಿಕರನ್ನು ತಗೊಳ್ಳಿ, ದಿಲ್ ಸೆ ದುಆ ದೇಂಗೆನಾ. ಅವರನ್ನು ಹಗುರ ಮಾಡಿಬಿಟ್ರೆ ಅವರು ಏನು ಮಾಡ್ತಾರೆ? ನಮಗೆ ಹೃದಯ ತುಂಬಿ ಆಶೀರ್ವಾದ ಕೊಡ್ತಾರೆ. तो स्वयं भी बेफिक्र भाषा, दूसरों को भी शुभ भावना की दुआएं मिलेगी. ನಾವು ಬೇಫಿಕರ್ ಭಾಷಾ ಇದ್ದರೆ, ನಾವು ನಿಶ್ಚಿಂತ ಚಕ್ರವರ್ತಿ ಇದ್ದರೆ, ನಮ್ಮ ಸಂಬಂಧ ಸಂಪರ್ಕದಲ್ಲಿದ್ದವ್ರಿಗೆ ಏನು ಮಾಡ್ತೀವಿ? ನಿಶ್ಚಿಂತ ಮಾಡ್ತೀವಿ. ಆವಾಗ ಅವ್ರದ್ದು ಆಶೀರ್ವಾದ ನಮಗೆ ಪ್ರಾಪ್ತಿಯಾಗ್ತದೆ. तो बादशाह हो, अविनाशी धन के बादशाह हो, बादशाह को क्या परवाह, बादशाह को क्या परवाह, सब बादशाह बैठे हैं ना, क्या परवाह. विनाशी बादशाहों को तो चिंता रहती है, हाँ, लेकिन यह अविनाशी अविनाशी. ಇದು ಒಂದು ಗ್ರೂಪಿಗೆ ಬಾಬಾ ಮುರಳಿ ನುಡಿಸಿದ್ರು. ಇನ್ನೊಂದು ಗ್ರೂಪ್ ಮತ್ತೆ ಸಬ್ಜೆಕ್ಟ್ ಬೇರೆ. ಆಯಾ ಗ್ರೂಪಿನ ಮಕ್ಕಳು ಬಂದು ಕುಂತಾಗ ಮಾತಾಡಿಸಿ, ಈ ಗ್ರೂಪಿನ ಮಕ್ಕಳನ್ನ ನಿಶ್ಚಿಂತ ಮಾಡಿಬಿಟ್ರೆ, ಮಾತಾಡಿಸಿ ನಿಶ್ಚಿಂತ ಮಾಡಿಬಿಟ್ಟು ಎಲ್ಲ ಆಫರ್ ಮಾಡಿ ತನ್ನ ಭಾರ ಎಲ್ಲ ನನ್ನ ಕೊಡಿ ಅಂತ ಹೇಳಿ ಹೆಂಗೆ ಮಕ್ಕಳನ್ನು ಹಗುರ ಮಾಡಿಬಿಟ್ರು. ಈಗ ಇನ್ನೊಂದು ಗ್ರೂಪ್ ಬಾಬನ ಮುಂದೆ ಕುಂತಾರೆ. ಈಗ ನಾವು ಎಲ್ಲ ಗ್ರೂಪಿನಲ್ಲಿ ಬಾಬನ ಮುಂದೆ ಇದ್ದೀವಿ. ಅವಿನಾಶಿ ಸುಖ ಮತ್ತು ಅಲ್ಪಕಾಲದ ಸುಖ ಎರಡರದ್ದು ಅನುಭವ ಇದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಅನುಭವ ಇದೆಯಾ? ಅವಿನಾಶಿ ಸುಖ ಮತ್ತು ಅಲ್ಪಕಾಲದ ಸುಖ ಎರಡರದ್ದು ಅನುಭವ ಇದೆಯಾ? अल्पकाल का सुख है, अल्पकाल का सुख है स्थूल साधनों का सुख. ಅಲ್ಪಕಾಲದ ಸುಖ ಸ್ಥೂಲ ಸಾಧನಗಳಿಂದ ಸಿಗುವ ಸುಖ. ಅವಿನಾಶಿ ಸುಖ, ಅವಿನಾಶಿ ಸುಖ ಯಾರ ಜೊತೆಗೆ? ಈಶ್ವರೀಯ ಸುಖ. ಈಶ್ವರನ ಜೊತೆಗೆ ಸುಖ, ಈಶ್ವರೀಯ ಸುಖ. हाँ, तो सबसे अच्छा सुख कौन सा है? ಮೊದಲೇ ಅಂದ್ರೆ ಬಾಬಾ ಎರಡು ಸುಖದ ಅನುಭವ ಇದೆಯಾ ಅಂತ. ಈಗ ಹೇಳಿ, ಹಾಂ, अच्छा सुख ಯಾವುದು? ईश्वरीय सुख जब मिल जाता तो विनाशी सुख आपे ही पीछे पीछे आता है. ಅವಿನಾಶಿ ಸುಖದ ಅನುಭೂತಿ ನಮಗೆ ಸಿಕ್ತು ಅಂತಂದರೆ ವಿನಾಶಿ ಸುಖನೂ ನಮ್ಮ ಹಿಂದೆ ಹಿಂದೆ ಬರ್ತಾ ಇರ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಬಾಬಾ. ಉದಾಹರಣೆ ಹೇಳ್ತಿರ್ಬೋದು, ಅವಿನಾಶಿ ಸುಖದಲ್ಲಿ ಇರಿ, ವಿನಾಶಿ ಸುಖನೂ ನಮ್ಮ ಹಿಂದೆ ಹಿಂದೆ ಬರ್ತಾ ಇರ್ತದೆ. उदाहरण ಏನು? फॉर एग्जाम्पल, जैसे कोई धूप में चलता है तो उसके पीछे परछाई आपे ही आती है. अगर कोई परछाई के पीछे जाए तो कुछ नहीं मिलेगा ಅಲ್ವಾ? ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ, ಸೂರ್ಯನಿಗೆ ಮುಖ ಮಾಡಿ ಬಿಸಿಲಿಗೆ ಹೋಗ್ತಾ ಇರ್ತೀವಿ. ನಮ್ಮ ಹಿಂದೆ 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 ಬರ್ತಾ ಇರ್ತದೆ ಯಾವುದು? ನೆರಳು ಬರ್ತಾ ಇರ್ತದೆ. ಅದನ್ನು ಬಿಟ್ಟು ಸೂರ್ಯನಿಗೆ ಬೆನ್ನು ಹಾಕಿ ನೆರಳಿನ ಹಿಂದೆ ಹೋದರೆ ಏನು ಸಿಗ್ತದೆ? ಏನು ಸಿಗ್ತದೆ? ಆದ್ದರಿಂದ ನಮ್ಮ ಮುಖ ಎಲ್ಲಿರಬೇಕು? ಈಶ್ವರೀಯ ಸುಖ, ಈಶ್ವರನ ಕಡೆಗೇ ಇರಬೇಕು, ಬಾಬನ ಕಡೆಗೇ ಮುಖ ಇರಬೇಕು. ಆವಾಗ ಆ ಸುಖದ ಇಂದ್ರಿಯಾತೀತವಾದ ಈಶ್ವರೀಯ ಸುಖದ ಅನುಭೂತಿ ಮಾಡ್ತಾ ಇದ್ದಂತೆ ಈ ಸ್ಥೂಲವಾದ ಅಲ್ಪಕಾಲದ ಸುಖನೂ ನೆರಳಿನಂತೆ ನಮ್ಮ ಬೆನ್ನ ಹಿಂದೆ ಬರ್ತದೆ. तो ಈಶ್ವರೀಯ ಸುಖಕ್ಕೆ ತರಫ್ ಜಾತಾ है. ಈಶ್ವರೀಯ ಸುಖದ ಹತ್ತಿರ ಹೋಗೋರಿಗೆ ಅಲ್ಪಕಾಲದ ಸುಖ ಪರ್ಚಾಯಿ ನೆರಳಿನಂತೆ ಬರ್ತದೆ. ಮೆಹನತ್ ನಹಿ ಕರ್ನಿ ಪಡೇಗಿ. ಅದು ಬೇಕು ಇದು ಬೇಕಂತ ಸ್ಥೂಲ ಯಾವ ಸಾಧನಗಳ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಬಾಬಾ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಜहाँ परमार्थ होता है वहाँ ವ್ಯವಹಾರ ಸ್ವತಃ ಸಿದ್ಧ हो जाता. ಎಲ್ಲಿ ಪರಮಾರ್ಥ ಇದೆಯೋ ಅಲ್ಲಿ ವ್ಯವಹಾರ ನ್ಯಾಚುರಲಾಗಿ ಸಿದ್ಧ ಆಗ್ತದೆ, ಸಫಲನೇ. ಪರಮಾರ್ಥ ಇದ್ದುಕೊಂಡು ವ್ಯವಹಾರಕ್ಕೆ ಕೈ ಹಾಕಿದರೆ ಆ ವ್ಯವಹಾರ 100% ಸಫಲತೆಯೇ. ಮುರಳಿ ನೆನಪಾಯ್ತಾ? 31/12/1970 ಇಸವಿಯಲ್ಲಿ ಬಾಬಾ ಒಂದು ಮುರಳಿ ನಡೆಸಿದ್ದಾರೆ.
ವ್ಯವಹಾರ ಮತ್ತು ಪರಮಾರ್ಥ ಇದು ಎರಡು ಬ್ಯಾಲೆನ್ಸ್ ಇಟ್ಕೊಳ್ಳಿ. ಆವಾಗ ಮಾಡುವಂಥ ವ್ಯವಹಾರ ಎಲ್ಲ ಏನು ಎಷ್ಟು ಈಸಿ ಆಗಿಬಿಡ್ತದೆ. ಹಾಗಾದರೆ ನಾವು ಮಾಡುವಂಥ ವ್ಯವಹಾರ ಪರಮಾರ್ಥ ಅಂದರೆ ಅರ್ಥ ಏನು? ಪರಮಾತ್ಮನ ಸೇವಾರ್ಥ, ಈಶ್ವರಾರ್ಥ. ಪರಮಾರ್ಥ ಈಶ್ವರಾರ್ಥ ಅಂಥ ಸ್ಥಿತಿ ಇದ್ದುಕೊಂಡು ವ್ಯವಹಾರ ಮಾಡಬೇಕು. ಆಗ ಮಾಡೋ ವ್ಯವಹಾರ ಎಲ್ಲ ಸಂಪೂರ್ಣ ಸಿದ್ಧ ಆಗ್ತದೆ. ಐಸೆ ಈಶ್ವರಿಯ ಸುಖ ಹೇ ಪರಮಾರ್ಥ. ಪರಮಾರ್ಥ ಅಂತ ತಿಳ್ಕೊಂಡು ನೀವು ಕೆಲಸ ಮಾಡಿದರೆ ಮಾಡೋ ಕೆಲಸ ಎಲ್ಲ ಏನು? ಈಶ್ವರಿಯ ಸುಖ ಇದೆ. ವಿನಾಶಿ ಸುಖ ಹೇ ವ್ಯವಹಾರ. ವ್ಯವಹಾರದಲ್ಲಿ ವಿನಾಶಿ ಸುಖ, ಪರಮಾರ್ಥದಲ್ಲಿ ಈಶ್ವರಿಯ ಸುಖ, ಅವಿನಾಶಿ ಸುಖ. ಅದಕ್ಕೆ ಬಾಬಾ ಹೇಳ್ತಾರೆ, ತೋ ಪರಮಾರ್ಥಕ್ಕೆ ಆಗೆ ವ್ಯವಹಾರ ಆಪೇ ಆತಾ ಹೈ. ಹೇಗೆ ಅವಿನಾಶಿಯಾದ ಸುಖ ಈಶ್ವರಿಯ ಸುಖದ ಅನುಭೂತಿ ಮಾಡಿದಾಗ ಸ್ಥೂಲ ಅಲ್ಪಕಾಲದ ಸಾಧನಗಳ ಸುಖನೂ ನೆರಳಿನ ಹಂಗೆ ಬೆನ್ನಟ್ಟುವಂತೆ ನಮ್ಮ ಹಿಂದೆ ಬರುವಂತೆ ಪರಮಾರ್ಥಾಂತ ದೃಷ್ಟಿಯಿಂದ ನಾವು ಮುಂದೆ ಹೆಜ್ಜೆ ಇಟ್ಟರೆ ನಮ್ಮ ಹಿಂದೆ ವ್ಯವಹಾರ ಆಪೇ ಹಿ ಆತಾ ಹೈ. तो सदा इसी अनुभव में रहना जिससे दोनों मिल जाए. ಇದರಿಂದ ಎರಡೂ ಸಿಗ್ತದೆ. ಅವಿನಾಶಿ ಸುಖ ಈಶ್ವರಿಯ ಸುಖದ ಅನುಭೂತಿ ಮಾಡ್ತಾ ಬಾಬನಿಗೆ ಮುಖ ಮಾಡ್ಕೊಂಡಿದ್ರೆ ಸಾಕು, ನಾವು ಅಲ್ಪಕಾಲದ ಸುಖನೂ ಬರ್ತದೆ. ಪರಮಾರ್ಥಾಂತ ದೃಷ್ಟಿಯಿಂದ ಮುಂದೆ ಹೆಜ್ಜೆ ಇಟ್ಟರೆ ಸಾಕು, ವ್ಯವಹಾರ ನಮ್ಮ ಹಿಂದೆ ನ್ಯಾಚುರಲಾಗಿ ಬರ್ತದೆ, ಮತ್ತೆ ಸಿದ್ಧಿ ಆಗ್ತದೆ. ದೋನೋ ಮಿಲ್ ಜಾಯ್. नहीं तो एक मिलेगा और वह भी विनाशी होगा. ಒಂದು ವೇಳೆ ಅಲ್ಪಕಾಲದ ಸುಖದ ಹಿಂದೆನೇ ಹೋದೆವು ಅಂತ ತಿಳ್ಕೋಣ, ಆವಾಗ ಅದು ಒಂದೇ ಸಿಗ್ತದೆ ಮತ್ತು ವಿನಾಶಿ ಸುಖ. ಅಲ್ಲಿ ಈಶ್ವರಿ ಸುಖ ಬರೋಂಗಿಲ್ಲ. ಈಶ್ವರಿ ಸುಖದ ಹತ್ತಿರ ಹೋಗ್ಬಿಟ್ರೆ ಇದು ಸಿಗ್ತದೆ ಅದು ಸಿಗ್ತದೆ. ಕಭಿ ಮಿಲೇಗ ಕಭಿ ನಹಿ ಮಿಲೇಗ. ಈ ವಿನಾಶಿ ಸುಖದ್ದು ಏನಿದೆ ಅದು ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಗಂಗಿಲ್ಲ. चीज़ विनाशी है, सुख भी विनाशी है. जब ईश्वरीय सुख मिल जाता है, ಈಗ ಹೇಳಿ, ಈಶ್ವರಿಯ ಸುಖ ಸಿಕ್ಕಿದಾಗ ಸದಾ ಸುಖಿ ಬನ್ ಜಾತೆ, ಸದಾ ಸುಖಿ ಬನ್ ಜಾತೆ. ಸಾಧನಗಳ ಜೊತೆಗೆ ಸುಖ ಪಟ್ಟರೆ ಅದು ಅಲ್ಪಕಾಲದ ಸುಖ, ಕೆಲವೊಮ್ಮೆ ಸಿಗ್ಬೋದು, ಕೆಲವೊಮ್ಮೆ ಸಿಗದೆ ಹೋಗ್ಬೋದು. ಈಶ್ವರಿಯ ಸುಖ ಇದು ಸದಾ ಸುಖಿ ಬನ್ ಜಾತೆ. दुख का नाम निशान नहीं रहता. ईश्वरीय सुख मिला माना सब कुछ मिला, कोई अप्राप्ति नहीं रहती. ಎಷ್ಟು ಪಾಯಿಂಟ್ ಈಶ್ವರಿಯ ಸುಖದಲ್ಲಿದ್ದರೆ ಎಷ್ಟು ಏನೇನು ಅನುಭೂತಿ ಆಗ್ತಾ ಇರ್ತದೆ ಹೇಳಿ. ಒಂದೇ ಪಾಯಿಂಟ್ ಏನಾಯಿತು? ಅವಿನಾಶಿ ಸುಖ ಈಶ್ವರಿಯ ಸುಖದ ಅನುಭೂತಿಯಲ್ಲಿ ಇರಿ, ಅಲ್ಪಕಾಲದ ಸುಖನೂ ನಮ್ಮ ಬೆನ್ನ ಹಿಂದೆ ಬರ್ತದೆ. ಈಶ್ವರಿಯ ಸುಖ ಪರಮಾರ್ಥದಲ್ಲಿ ಮುಂದುವರಿಯಿರಿ, ವ್ಯವಹಾರನೂ ನಮ್ಮ ಹಿಂದೆ ನ್ಯಾಚುರಲ್ ಆಗಿ ಬರ್ತದೆ. ಈಶ್ವರಿಯ ಸುಖದಲ್ಲಿರಿ, ಸದಾ ಸುಖಿಯಾಗಿರ್ತೀವಿ. ದುಃಖದ ನಾಮ್ ನಿಶಾನ್ ಇಲ್ಲ. ಈಶ್ವರಿಯ ಸುಖದಲ್ಲಿದ್ದರೆ ಸಬ್ ಕುಚ್ ಮಿಲ, ನಮಗೆಲ್ಲನೂ ಸಹಿತ ಸಿಗ್ತದೆ. ಅಪ್ರಾಪ್ತಿ ನಹಿ ರಹತಿ. ಅವಿನಾಶಿ ಸುಖ ಮೇ ರಹನೆ ವಾಲೆ, ಲಾಸ್ಟ್ ಪಾಯಿಂಟ್, ಅವಿನಾಶಿ ಸುಖದಲ್ಲಿ ಈಶ್ವರಿ ಸುಖದಲ್ಲಿ ಯಾರು ಇರ್ತಾರೋ ವಿನಾಶಿ ಚೀಜೋं को न्यारा होकर यूज़ करेगा, ಫಸೇಗಾ ನಹಿ. ಅವರ ಹತ್ರ ಎಲ್ಲ ವಿನಾಶಿ ವಸ್ತುಗಳು ಇರ್ತವೆ, ಆದರೆ ನ್ಯಾರ ಇದ್ದುಕೊಂಡು ಬಳಸ್ತಾರೆ. ವಿನಾಶಿ ವಸ್ತುಗಳಲ್ಲಿ ಎಲ್ಲಿಯೂ ಸಿಕ್ಕಾಕೊಳ್ಳಂಗಿಲ್ಲ. ಅಂಥವರು ಸದಾ ಅವಿನಾಶಿ ಸುಖ ಈಶ್ವರಿಯ ಸುಖದಲ್ಲಿ ಇರ್ತಾರೆ. ಎಷ್ಟು ಚಂದ, ಎಷ್ಟು ಸೈಂಟಿಫಿಕ್ ಆಗಿ ಬಾಬಂದ ಮಾತಿದೆ. ಈಗ ಇನ್ನೊಂದು पार्टी बाबंद ಒಂದೊಂದು सब्जेक्ट. सदा अपने को कल्प पहले वाले विजयी पांडव समझते हो. ಬಾಬನ ಕಣ್ಣಿಗೆ ಯಾರು ಕಾಣ್ತಾ ಇದ್ದಾರೆ ಈಗ? ಪಾಂಡವರು. ಇನ್ನು ಪಾಂಡವರ ವಿಶೇಷತೆ ಹೇಳಬೇಕು, ಹೇಳಿ. ಪಾಂಡವರ ವಿಶೇಷತೆ ಏನು? ಪಾಂಡವರಂದರೆ ಯಾವಾಗಲೂ ವಿಜಯಿಗಳು. ನೆಕ್ಸ್ಟ್ ಪಾಂಡವರಂದರೆ ಪಾಂಡವ ಪತಿಯ ಜೊತೆಗೇನೆ ಇರೋರು. ಪಾಂಡವರು ಕೃಷ್ಣನ ಬಿಟ್ಟು ಒಂದು ಹೆಜ್ಜೆನೂ ಮುಂದೆ ಹೋಗ್ತಿರ್ಲಿಲ್ಲ. ಪಾಂಡವರ ಪತಿ ಯಾರು? ಕೃಷ್ಣ, ನಿರಾಕಾರ ಕೃಷ್ಣ. ಬಾಬಾ ಹೇಳ್ತಾರೆ, ಪಾಂಡವರ ಯಾದಗಾರ ಚಿತ್ರ ಹೆಂಗಿದೆ? ಪಾಂಡವರ ಯಾದಗಾರ ಚಿತ್ರ, ಪಾಂಡವರ ಯಾದಗಾರ ಚಿತ್ರ ದೊಡ್ಡ ದೊಡ್ಡ ಚಿತ್ರ ತೋರಿಸ್ತಾರೆ.
ಉಡುಪಿಯಲ್ಲಿ ಒಂದು ಕೋಣೆ ಇದೆ, ಪಾಂಡವರು ಪಂಚ ಪಾಂಡವರನ್ನ ತೋರಿಸಿದ್ದಾರೆ. 10 ಫುಟ್ ಎತ್ತರ ತೋರಿಸ್ತಾರೆ. ಆ ಪಾಂಡವರ ಮೂರ್ತಿಗಳನ್ನು ನಿಲ್ಲಿಸಬೇಕಾದ್ರೆ ಸ್ಲ್ಯಾಬ್ ಇಲ್ಲ, ಮೇಲೆ ಎತ್ತರ ಮಾಡಬೇಕಾ, ಎತ್ತರ 5 ಮೂರ್ತಿಗಳನ್ನು ತೋರಿಸಿದ್ದಾರೆ. ಯಾರ್ದು? ಪಾಂಡವರದ್ದು 5 ಫುಟು 5 ಫುಟು ಹಿಂಗೆ ತೋರಿಸಂಗಿಲ್ಲ. ಪಾಂಡವರ ಮೂರ್ತಿ ಯಾವಾಗಲೂ ದೊಡ್ಡ ತೋರಿಸ್ತಾರೆ. ಪಾಂಡವೋಂಕೆ ಶರೀರ ಲಂಬೆ ಚೌಡೆ ತಿಕ್ಕಾತೆ, ಯಾಕೆಂದರೆ ಮಜಬೂತ್ रहने वाले ಅಂತ ಅರ್ಥ. ಸ್ಥೂಲವಾಗಿ ತೋರಿಸೋದು ಹೆಂಗೆ? ಮತ್ತೆ ಪಾಂಡವರು ಭಾಳ ಬಲಶಾಲಿಗಳು ಅಂತ ತೋರಿಸೋದು ಹೆಂಗೆ? ದೊಡ್ಡ ಅಜಾನುಭಾವ ಎತ್ತರ ತೋರಿಸ್ತಾರೆ, ಲಂಬೆ ಚೌಡೆ. ಕಬಿ ಕಮ್ಜೋರ್ ನಹಿ ದಿಕ್ಕಾತೆ, ಒಳ್ಳೆ ಬಡಕಲು ಏನು ಭೀಮಾ ಅಂದರೆ ಹೆಂಗಿರ್ಬೇಕು? ಭೀಮಾ ಅವನಿಗೆ ಹೆಂಗಿದ್ದ, ಅವನ ವರ್ಣನೆ ಹೆಂಗೆ ಬರ್ತದೋ ಅದಕ್ಕೆ ತಕ್ಕಂತೆ ಮೂರ್ತಿ ತೋರಿಸ್ತಿದ್ರೆ ಕಮ್ಜೋರ್ ನಹಿ ದಿಕ್ಕಾತೆ. ಇಲ್ಲಿ ಅವರು ಪಾಪ ಶರೀರವನ್ನು ತೋರಿಸಿದರು. ಇಲ್ಲಿ ಪಾಂಡವರಂದರೆ ಯಾರು? आत्मा बहादुर है, आत्मा शक्तिशाली है, उसके बदले शरीर शक्तिशाली दिखाए. पांडवों की विजय प्रसिद्ध है. ಪಾಂಡವರಂದರೆ ವಿಜಯ ಎನ್ನುವುದು ಪ್ರಸಿದ್ಧ. ಒಂದನೇದ್ದು ಪಾಂಡವರಂದರೆ ಮಜಬೂತ್ रहने वाले, ಶಕ್ತಿಶಾಲಿಗಳು. ಎರಡನೇದು ಪಾಂಡವರಂದರೆ ವಿಜಯಿಗಳು. ಕೌರವರು ಅಕ್ಷೋಹಿಣಿ ಹೋತೆ ಬಿ ಹಾರ್ ಗಯೆ. ಕೌರವರು ಅಕ್ಷೋಹಿಣಿ ಸೈನ್ಯ ಇದ್ದರೂ ಸಹಿತ ಅವರು ಸೋತೋಗ್ಬಿಟ್ರು. ಪಾಂಡವರು ಇದ್ದದೆಷ್ಟು? 5 ಹೋತೆ ಬಿ ಜೀತ್ ಗಯೆ. ಕ್ಯೋ ವಿಜಯ್ ಬನೆ? ಬಾಬಾ ಕೇಳ್ತಿದ್ದಾರೆ. ಯಾಕೆ ಪಾಂಡವರು 5 ಜನ ಇದ್ದರೂ ಸಹಿತ ವಿಜಯಿಗಳು ಯಾಕಾದರು? ಪಾಂಡವಂಗೆ 7 ಬಾಪ है, ಪಾಂಡವ ಶಕ್ತಿಶಾಲಿ है, ಆಧ್ಯಾತ್ಮಿಕ ಶಕ್ತಿ है. ಪಾಂಡವರಂದರೆ ಏನರ್ಥ ಆಯ್ತು ಅಲ್ಲಿಗೆ? ಶಕ್ತಿಶಾಲಿಗಳು, ಬಾಬನ ಜೊತೆಗಿರುವವರು, ವಿಜಯಿಗಳು, ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದವರು. ಕೌರವರು ಅಕ್ಷೋಹಿಣಿ ಸೈನ್ಯ ಬೇಕಾದರೂ ಇದ್ದರೂ ಅವರ ಈ ಪಾಂಡವರ ಶಕ್ತಿಯ ಮುಂದೆ ಅವ್ರದ್ದು ಏನೂ ಅಲ್ಲ. ಐಸೆ ಹೊನ कोई भी सामने आए, माया किसी भी रूप में आए तो भी वह हार खाकर जाए. ಮಾಯೆ ಯಾವ ರೂಪದಲ್ಲಿ ಬಂದರೂ ಅದೇ ಸೋಲನ್ನು ಕಾಣಬೇಕು, ಹೋಗಬೇಕು. ನಮ್ಮ ಜೊತೆಗೆ ಅದು ಜಯ ಗಳಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಇಸ್ಕೋ ಕೇಳ್ತೀನಿ ವಿಜಯಿ ಪಾಂಡವ. ಆದ್ದರಿಂದ ಪಾಂಡವ್ರದ್ದು ಇನ್ನೊಂದು ವಿಶೇಷತೆ ಏನಾಯಿತು? ಏನೇ ಪರಿಸ್ಥಿತಿ ಬರಲಿ, ಮಾಯೆ ಯಾವ ರೂಪ ತಾಳಿ ಬಂದರೂ ಅದೇ ಸೋತು ಹೋಗ್ಬೇಕು ವಿನಃ ಇವರು ಸೋಲೋರಲ್ಲ, ಅವರೇ ವಿಜಯಿ ಪಾಂಡವರು. ಮಾತಾಯಿಯರು ಯಾರು? ಮಾತಾಯಿ ಮಾತಾಯೇ ಬಿ ಪಾಂಡವ ಸೇನಾ ಮೇ ಹೋ. ಮತ್ತು ಮಾತೆಯರಂದ್ರೆ ನಾವು ಶಕ್ತಿಯರು, ಅವರು ಪಾಂಡವರಂತ ಅನ್ಬೇಡ್ರಿ, ಗೊತ್ತಾಯ್ತಾ? ಅಕ್ಕಂದಿರು ಹೇಳಿ, ಮಾತೆಯರು ಸಹಿತ ಪಾಂಡವ ಸೈನ್ಯದಲ್ಲೇ ಇದ್ದೀವಿ ಅಂದರೆ ನಾವು ಆತ್ಮನೂ ಹೆಂಗಿದ್ದೀವಿ? ಶಕ್ತಿಶಾಲಿಗಳು. ನಾವಾತ್ಮ ಬಾಬನ ಜೊತೆಗಿರೋರು, ನಾವಾತ್ಮ ವಿಜಯಿಗಳು, ನಾವಾತ್ಮ ಆಧ್ಯಾತ್ಮ ಶಕ್ತಿಯನ್ನು ಹೊಂದಿದವರು, ನಾವಾತ್ಮ ಇಷ್ಟು ಪವರ್ಫುಲ್ ಇದ್ದೀವಿ. ಮಾಯನೇ ಸೋತೋಗ್ಬಿಡಬೇಕು, ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ತಿಳಿಸ್ತಾರೆ, ಮಾತಾಯೇ ಬಿ ಪಾಂಡವ ಸೇನಾ ಮೇ ಹೋ ಯಾ ಘರ್ ಮೇ रहने वाली हो. ನೀವು ಪಾಂಡವ ಸೈನಿಕರ ಅಥವಾ ಮನೇಲಿದ್ದು ಇರೋವರ ಅಂತ ಕೇಳ್ತಾರೆ ಬಾಬಾ. ಹೇಳಿ ಜಯಶ್ರೇಖಾ, ಮನೇಲಿರೋರ ಅಥವಾ ಪಾಂಡವ ಸೈನ್ಯದಲ್ಲಿದ್ದಿರೋ? ಎಸ್, ಜೋ ಕಮ್ಜೋರ್ ಹೋತಾ ಹೈ वो घर में ಚಿಪ್ತಾ ಹೈ. ಯಾರು ವೀಕ್ ಇರ್ತಾರೋ ಅವರು ಮನೆಯೊಳಗೆ ಏನಾಗ್ತಾರೆ? ಸಿಕ್ಕಾಕೊಂಡಿರ್ತಾರೆ. ವೀಕ್ ಇದ್ದವರು ಮನೆಯೊಳಗೆ ಕುಂತಿರ್ತಾರೆ. ಬಹದ್ದೂರ್ ಇದ್ದವರು ಎಲ್ಲಿ ಬರ್ತಾರೆ? ಮೈದಾನ ಮೇ ಆತಾ ಹೈ. ಬಹದ್ದೂರ್ ಇದ್ದವರು ಮೈದಾನಕ್ಕೆ ಬರ್ತಾರೆ. ತೋ ಕಾಣಾತಿ ಹೋ ಮೈದಾನ ಮೇ ಹೋ ಘರ್ ಮೇ? ಹೇಳಿ, ಎಲ್ಲಿದ್ದೀರಿ? ಮೈದಾನದಲ್ಲಿದ್ದೀರೋ ಅಥವಾ ಮನೆಯೊಳಗೆ ಏನು ಅಡಿಗೆ ಕುಂತು ಬಿಟ್ಟಿದ್ದೀರೋ? ಎಲ್ಲಿದ್ದೀರಿ? तो सदा इस नशे में आगे बढ़ते रहो. हम पांडव सेना के विजयी पांडव है. ಲಾಸ್ಟ್ ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು. ನಾನು ಪಾಂಡವ ಸೈನ್ಯದ ವಿಜಯಿ ಪಾಂಡವ ಅಂತ ನೆನ್ಪಿಟ್ಕೊಳ್ಳಿ. ಹೆಂಗೆ ಬಾಬಾ ಎದುರು ಕುಂತವರ ಆತ್ಮಬಲವನ್ನು ಹೆಂಗೆ ವೃದ್ಧಿಸ್ತಾರೆ, ಆತ್ಮಶಕ್ತಿನ ಹೆಂಗೆ ವೃದ್ಧಿಸ್ತಾರೆ. ನಮ್ಮ ಹತ್ರ ಇದೆ, ಅದನ್ನು ಬಾಬಾ ಹೆಂಗೆ ಮತ್ತೆ ಬಡಿದೆಬ್ಬಿಸಿ
ಶಕ್ತಿ ತುಂಬ್ತಾರೆ. ಈಗ ಇನ್ನೊಂದು ಗ್ರೂಪ್ अपने को बेहद के निमित्त सेवादारी समझते हो. ಬೇಹದ್ದಿನ ನಿಮಿತ್ತ ಸೇವಾದಾರಿ ಅಂತ ತಿಳ್ಕೊಂಡಿದ್ದೀರಾ? ಬೇಹದ್ದಿನ ಸೇವಾದಾರಿ ಅಂದರೆ ಯಾರು? किसी भी मैपन के व मेरेपन के हद में आने वाले नहीं. ಬೇಹದ್ದಿನ ಸೇವಾದಾರಿಗಳಂದರೆ ಮೈಪನ್ ಮೆರಾಪನ್ ಹದ್ದಲ್ಲಿ ಬರಬಾರ್ದು. ಬೇಹದ್ದಿನಲ್ಲಿ ಮೈ ಇರಂಗಿಲ್ಲ, ಬೇಹದ್ದಿನಲ್ಲಿ ಮೆರ ಇರಂಗಿಲ್ಲ, ಮತ್ತೇನಿರ್ತದೆ? सब बाप का है, मैं भी बाप का, सेवा भी बाप की. ಇದು ಬೇಹದ್. मैं भी बाप का, सेवा भी बाप का, सब बाप का. इसको कहते हैं ಬೇಹದ್ ಸೇವಾ ಅಂತ. ಬೇಹದ್ದಿನ ಸೇವಾದಾರಿಯಾಗಿದ್ದಿರೋ ಅಥವಾ ಹದ್ದಿನ ಸೇವಾದಾರಿಗಳು? ಬೇಹದ್ದಿನ ಸೇವಾದಾರಿಗಳು ಬೇಹದ್ का राज्य प्राप्त करते हैं. ಸದಾ ಬೇಹದ್ದಿನ ತಂದೆ, ಬೇಹದ್ದಿನ ಸೇವೆ, ಬೇಹದ್ದಿನ ರಾಜ್ಯಭಾಗ್ಯ ಇದೇ ಸದಾ ಸ್ಮೃತಿಯಲ್ಲಿರಬೇಕು. ಅಂಥವ್ರಿಗೆ ಸದಾ ಬೇಹದ್ದಿನ ಖುಷಿ. ಏನೇನಾಯಿತು? ಬೇಹದ್ದಿನ ತಂದೆ, ಬೇಹದ್ದಿನ ಸೇವಾ, ಬೇಹದ್ದಿನ ರಾಜ್ಯಭಾಗ್ಯ, ಬೇಹದ್ದಿನ ಖುಷಿ. ಹದ್ದಿನ ಖುಷಿ ಗಾಯಬಾಗ್ಬೋದು, ಬೇಹದ್ ಮೇ ಸದಾ ಖುಷಿ रहेगी, ಬೇಹದ್ ಮೇ ಸದಾ ಖುಷಿ रहेगी. ಅಚ್ಚಾ, ಅಷ್ಟೊತ್ತಿಗೆ ಬಾಬಂದು ಪಾರ್ಟಿ ಮೆಲ್ಲ ಮುಗಿಯಿತು. ಈಗ ವಿದಾಯದ ಸಮಯದಲ್ಲಿ ಮತ್ತೆ ಎಲ್ಲರ ಮುಂದೆ ಬಾಬಾ ಮತ್ತೆ ಕೆಲವು ಮಹಾವಾಕ್ಯವನ್ನು ನುಡಿಸ್ತಾರೆ. ಮಕ್ಕಳನ್ನು ನೋಡ್ತಾ ನೋಡ್ತಾ ಮತ್ತು 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 ನುಡಿಸ್ಬೇಕನ್ನಿಸ್ತದೆ ಬಾಬನಿಗೆ. ಯಾಕೆಂದರೆ ಸಮ್ಮುಖದಲ್ಲಿ ಅಷ್ಟೇ ಕುಳಿತ ಮಕ್ಕಳನ್ನು ಬಾಬಾ ನೋಡಿಕೊಂಡು ಮುರಳಿ ನುಡಿಸಂಗಿಲ್ಲ. ಬಾಬಾ ಮುರಳಿ ನುಡಿಸ್ತಾ ಇರಬೇಕಾದ್ರೆ ದೇಶ ವಿದೇಶದ ಎಲ್ಲ ಮಕ್ಕಳು ಬಾಬನ ಕಣ್ಣ ಮುಂದೆ ಇರ್ತಾರೆ. ಅಷ್ಟೊತ್ತಿಗೆ ಈ ಎದುರಿದ್ದವರಿಗೆ ಸಾಕಾಗ್ತದೆ, ಆದರೆ ಯಾವುದ್ಯಾವುದೋ ಮಕ್ಕಳು ನೆನಪಾಗ್ತದೆ ಬಾಬನಿಗೆ. ಯಾವುದ್ಯಾವುದೋ ಮಕ್ಕಳಿಗೆ ತಾನು ಸೊಲ್ಯೂಷನ್ ಕೊಡಬೇಕಾಗ್ತದೆ. ಅಷ್ಟೊತ್ತಿಗೆ ಪುನಃ ಹೊಸ ಹೊಸ ಪಾಯಿಂಟ್ಸನ್ನು ಏನು ಮಾಡ್ತಾರೆ ಬಾಬಾ? ಪುನಃ ತಿಳಿಸ್ತಾರೆ. ಈಗ विदाई के समय ಈಗ ಸೇವೆಯ ಪ್ಲ್ಯಾನ್ बहुत अच्छे बनाए हैं. ಸೇವಾ भी वास्तव में उन्नति का साधन है. ಎಲ್ಲರೂ ಸೇವೆಯ ಪ್ಲ್ಯಾನ್ ಯೋಜನೆ ಭಾಳ ಚೆಂದ ಮಾಡಿದ್ದೀರಿ. ಸೇವೆ ವಾಸ್ತವವಾಗಿ ಉನ್ನತಿಯ ಸಾಧನವಾಗಿದೆ. सेवा को सेवा की रीति से करे, वह सेवा लिफ्ट देती है आगे बढ़ाने की. ಸೇವೆಯನ್ನು ಸೇವಾಂತ ರೀತಿಯಲ್ಲಿ ಮಾಡಿದರೆ, ಸೇವೆಯನ್ನು ಸೇವೆ ಅಂತ ಮಾಡಿದರೆ ಸೇವೆ ನಮ್ಮ ಪಾಲಿಗೆ ಲಿಫ್ಟ್ ಆಗ್ತದೆ, ನಮ್ಮನ್ನು ಮುಂದುವರಿಸ್ತದೆ. ಅಂದರೆ ಸೇವೆ ಮಾಡುವಾಗ ಸೇವಾ ಭಾವನೆ ತುಂಬಿರಬೇಕು. ಆವಾಗ ಸೇವೆ ನಮ್ಮ ಪಾಲಿಗೆ ಲಿಫ್ಟ್, ನಮ್ಮ ಪಾಲಿಗೆ ಮುಂದುವರಿಸ್ತದೆ. ಸಿರ್ಫ್ ಪ್ಲೇನ್ ಬುದ್ಧಿ ಬಂದ್ಕರ್ ಸೇವಾ ಬನಾಯ್. ಬುದ್ಧಿಮಂತರು ಹೆಂಗಿರಬೇಕು? ಪ್ಲೇನ್ ಇದ್ದುಕೊಂಡು ಸೇವೆ ಮಾಡಿ. ಜರಾ ಬಿ ಕುಚ್ ಯಹಾ ವಹಾಕ ಮಿಕ್ಸ್ ನಾವು. ಸೇವೆ ಮಾಡುವಾಗ ಅಲ್ಲಿದ್ದು ಇಲ್ಲಿದ್ದು ಯಾವ ವಿಚಾರನೂ ಮಿಕ್ಸ್ ಇರಬಾರ್ದು. ಸೇವೆಯನ್ನು ಸೇವೆ ಅಂತ ಭಾವನೆಯಿಂದ ಮನಪೂರ್ವಕವಾಗಿ ಮಾಡಿ. ಅಲ್ಲಿದ್ದು ಇಲ್ಲಿದ್ದು ಯಾವುದೇ ವಿಚಾರಗಳು ಬುದ್ಧಿಯಲ್ಲಿ ಮಿಕ್ಸ್ ಇರಬಾರ್ದು. ಪ್ಲೇನ್ ಬುದ್ಧಿ ಇರಬೇಕು. जैसे कोई बढ़िया चीज़ बना कर रखो, यहाँ वहाँ की हवा से कुछ ಕಿಚಡ पड़ जाए तो क्या हो जाएगा? ಹೇಳಿ, ಯಾವುದಾದ್ರು ಒಂದು ಬಡಿಯಾ ಚೀಸ್, ಭಾಳ ಬೆಲೆ ಬಾಳುವಂಥ ವಸ್ತು, ಅಲ್ಲಿ ಇಲ್ಲಿದ್ದ ಎಲ್ಲ ಧೂಳು ಎಲ್ಲ ಬರದಂಗೆ ಏನು ಮಾಡ್ತಾರೆ? ಸಂಬಲ್ಕರ್ ರಕ್ತೆ ಏನ ಸಂಬಲೆ ಮಾಡಿರ್ತಾರೋ ಇಲ್ಲ? ಸಂಬಲೆ ಮಾಡಿರ್ತಾರೋ ಇಲ್ಲ? ಬನ್ನಿ ಎಲ್ಲ ಸೇವಾದಾರಿಗಳು ಕರೆಕ್ಟ್ ಕೂತ್ಕೊಂಡು ಕೇಳಿ ಮರಳಿ. ಯಾಕೆಂದರೆ ಸೇವಾ ಅಂದರೆ ಏನು? ಸೇವೆಯನ್ನು ಸೇವೆ ಅಂತ ತಿಳ್ಕೊಂಡು ಮಾಡಿ. ಎರಡನೇದೇನು? ಪ್ಲೇನ್ ಬುದ್ಧಿ ಇರಲಿ. ಜರಾ ಬಿ ಕುಚ್ ಯಹಾ ವಹಾಕ ಮಿಕ್ಸ್ ನಾವು. ಅಲ್ಲಿದ್ದೇನೇನೋ ವಿಚಾರ ಕೇಳಿಕೊಂಡು ನಮ್ಮ ಬುದ್ಧಿಯಲ್ಲಿ ಮಿಕ್ಸ್ ಇರಬಾರ್ದು. ಆವಾಗ ಸೇವೆ ನಮ್ಮ ಪಾಲಿಗೆ ಲಿಫ್ಟ್ ಆಗ್ತದೆ. ಸೇವೆ ನಮ್ಮ ಪಾಲಿಗೆ ಆಗೆ ಬಡಾನೆಕ್ಕೆ ಲಿಫ್ಟ್ ಆಗ್ತದೆ. यहाँ वहाँ का कुछ भी मिक्स नहीं हो जाए. ಅಲ್ಲಿದ್ದು ಇಲ್ಲಿದ್ದು ಯಾವುದು ಮಿಕ್ಸ್ ಆಗಬಾರ್ದು. ಅದಕ್ಕೆ ಉದಾಹರಣೆ ಏನು ಕೊಟ್ಟರು ಬಾಬಾ? ಭಾಳ ಬಡಿಯಾ ಚೀಸ್ ಇದ್ದರೆ ಅದಕ್ಕೆ ಹವಾದಿಂದ ಧೂಳು ಎಲ್ಲ ಕಿಚಡ ಬರದಂತೆ ಸಂಭಾಲನೆ ಮಾಡಿ ಹೆಂಗಿಡ್ತೀವಿ
ಹಾಗೆಯೇ ಯಾವಾಗ कुछ भी मिक्स नहीं हो जाए ಇದನ್ನಷ್ಟು ಸಂಭಾಲನೆ ಮಾಡಬೇಕು ನಾವು. ಐಸೆ ಸೇವಾಕ್ಕೆ ಪ್ಲ್ಯಾನ್ ಅಚ್ಚೆ ಬನಾತೆ ಅಲ್ಲಿದ್ದು ಇಲ್ಲಿದ್ದು ಯಾವುದೂ ಮಿಕ್ಸ್ ಇಲ್ಲ ಅಂದರೆ ಅಂಥವರು ಸೇವೆಯ ಪ್ಲ್ಯಾನನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಸೇವಾ ಮೇ ಮೆಹನತ್ ನಹಿ ಲಗ್ತಿ ಖುಷಿ ಹೋತಿ ಹೈ. ನೋಡಿ ಯಾವ ರೀತಿ ಸೇವೆ ಇರಬೇಕು, ಸೇವೆ ಮಾಡಬೇಕಾದ್ರೆ ಬುದ್ಧಿ ಹೆಂಗಿರಬೇಕು, ಸೇವೆನ ಯಾವ ರೀತಿ ಮಾಡಬೇಕು, ಸೇವಾಕೋ ಸೇವಾಕಿ ರೀತಿ ಸೇ ಕರೆ. ಸೇವೆಯನ್ನು ಸೇವೆ ಅಂತ ತಿಳ್ಕೊಂಡೇ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಬುದ್ಧಿ ಮಿಕ್ಸ್ ಇಲ್ಲ ಅಂದರೆ ಪ್ಲೇನ್ ಇತ್ತಂದರೆ ಯಾವ ಮೆಹನತ್ತೇ ಇರೋಂಗಿಲ್ಲ, ಸೇವೆಯಲ್ಲಿ ಮೆಹನತ್ ಇರೋಂಗಿಲ್ಲ, ಖುಷಿ ಇರ್ತದೆ. लगन से करते हैं, ಉಮಂಗ್ ಉತ್ಸಾಹ ಭೀ ಅಚ್ಚಾ ರಖತೆ हैं. ಆ ಸೇವೆ ಮಾಡುವಾಗ ಉಮಂಗ್ ಉತ್ಸಾಹನೇ ಇರ್ತದೆ, ಲಗನೇ ಇರ್ತದೆ, ಖುಷಿನೇ ಇರ್ತದೆ, ಮೆಹನತ್ತಿಲ್ಲ, ಒದ್ದಾಟ ಇಲ್ಲ. बाप दादा सेवा का उमंग देख करके खुशी भी होते. सिर्फ ಒಂದೇ ಮಾತು, ಸಿರ್ಫ್ ಆ ಸೇವೆ ಮಾಡುವಾಗ ಉಮಂಗೋತ್ಸಾಹ ಲಗನ್ನಿಂದ ಖುಷಿಯಿಂದ ವಿದೌಟ್ ಮೆಹನತ್ ಇಷ್ಟು ಚೆಂದ ಮಾಡಬೇಕಾದ್ರೆ ಸಿರ್ಫ್ ಮಿಕ್ಸ್ ನಾ ಹೋ, सिर्फ मिक्स ना हो. जिसने समय में सेवा हुई उसमें 4 गुण हो सकती है. ಅಂದರೆ ಸಿರ್ಫ್ ಮಿಕ್ಸ್ ನಾ ಹೋ ತೋ ಒಂದು ವೇಳೆ ನಾವು ಮಾಡೋ ಸೇವೆಯಲ್ಲಿ ಏನೂ ಮಿಕ್ಸ್ ಇಲ್ಲ ಅಂದರೆ ಜಿತನೇ ಸಮಯ ಮೇ ಸೇವಾ ಹುಯಿ ಹೈ, ಎಷ್ಟು ಸಮಯದಲ್ಲಿ ಸೇವೆ ಆಯಿತೋ ಉಸ್ಸೆ 4 ಗುಣ ಹೋ ಸಕ್ತಿ ಹೈ. ಅಷ್ಟೇ ಸಮಯದಲ್ಲಿ 4 ಪಟ್ಟಿನಷ್ಟು ಸೇವೆ ಆಗ್ತದೆ. ಯಾವಾಗ ಸಿರ್ಫ್ ಮಿಕ್ಸ್ ನಾ ಹೋ. ಪ್ಲೇನ್ ಬುದ್ಧಿ फास्ट गति की सेवा को प्रत्यक्ष दिखाएगी. ಯಾರ್ದು ಪ್ಲೇನ್ ಬುದ್ಧಿ ಇದೆಯೋ ಅವರದ್ದು ಫಾಸ್ಟ್ ಗತಿಯಿಂದ ಸೇವೆ ಮಾಡೋದು ಪ್ರತ್ಯಕ್ಷವಾಗಿ ಕಂಡು ಬರ್ತದೆ. ಅಭಿ ಫಿರ್ ಭಿ ಸೋಚನಾ ಪಡ್ತಾ है कि यह करे यह ना करे, यह तो नहीं होगा वह तो नहीं होगा, लेकिन सब एक बुद्धि हो जाए. जिससे किया वह अच्छा, जो किया वो अच्छा, यह ಪಾಠ ಪಕ್ಕಾ हो जाए. ಸೇವೆ ಮಾಡುವಾಗ ಒಬ್ಬರೊಬ್ಬರು ಒಂದೊಂದು ಮಾತಾಡಲಿಕ್ಕೆ ಹೋಗಬಾರ್ದು. ಏನು ಜಿಸ್ನೆ ಕಿಯಾ ವೋ ಅಚ್ಚ, ಜೋ ಕಿಯಾ ವೋ ಅಚ್ಚ, ಈ ಪಾಠ ಪಕ್ಕ ಪಡ್ಕೋಬೇಕು. ಆಮೇಲೆ ಯಹ ಕರೆ ಯಹ ನಾ ಕರೆ, ಯಹ ತೋ ನಹೀ ಹೋಗಾ ವೋ ತೋ ನಹೀ ಹೋಗಾ, ಹಾಗೂ ಇರಬಾರ್ದು. ಎಲ್ಲರ ಬುದ್ಧಿ ಸಬ್ ಏಕ ಬುದ್ಧಿ ಹೋ ಜಾಯ್. ಯಾವಾಗಲೂ ಒಂದೇ ಸಂಕಲ್ಪ ಇದ್ದುಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಆ ಸೇವೆ ಫಾಸ್ಟ್ ಆಗ್ತದೆ, ಪ್ಲೇನ್ ಇರ್ತದೆ. जिसने किया वो अच्छा, जो किया वो अच्छा, ये पाठ पक्का हो जाए तो तीव्र गति की सेवा आरंभ हो जाए. वैसे पहले से सेवा की गति तीव्र हो रही है, बढ़ रही है, सफलता भी मिल रही है. ಮೊದಲಿಗಿಂತ ಸೇವೆಯ ಗತಿ ತೀವ್ರನೂ ಇದೆ, ಮುಂದುವರಿತಲೂ ಇದೆ, सफलता भी ಸಿಗ್ತಾ ಇದೆ. ಆದರೆ अभी के हिसाब से विश्व के आत्माओं को संदेश देने के हिसाब से तो अभी कोने तक पहुँचेगी. ಈಗ ನಾವು ನೋಡಿದರೆ ಜನಸಂಖ್ಯೆ ಪಾಪ್ಯುಲೇಷನ್ ನೋಡಿದರೆ ಇವತ್ತು ಕೋನೆ ತಕ್ಕ ಪਹੁಂಚೆಗೆ ಮೂಲೆ ತನಕ ಸಹಿತ ತಲುಪಿದೆ. ಎಷ್ಟು ಸೇವೆ ಮಾಡಿದರೆ ಕಡಿಮೆ ಹೋದಲ್ಲ. ವರ್ಲ್ಡ್ ಪಾಪ್ಯುಲೇಷನ್ ಎಷ್ಟು? 1988ರಲ್ಲಿ बाबा अंतर कहाँ 550 करोड़ आत्माएं, कहाँ संदेश पहुँच होगा तो 1 करोड़ 2 करोड़ तक. ಎಲ್ಲಿ ಎಲ್ಲ ಮುಗೀತಾ ಸರ್ವಿಸ್? 550 ಕೋಟಿ ಆತ್ಮಗಳಿದ್ದಾರೆ ಭೂಲೋಕದಲ್ಲಿ. ಸಂದೇಶ 1 ಕೋಟಿ 2 ಕೋಟಿ ತನಕ ತಲುಪಿರ್ಬೋದು. ಬಾಕಿ ಕಿತ್ತನೆ ಪಡೆ, ಎಷ್ಟು ಜನರಿಗೆ ಇನ್ನೂ ಸಂದೇಶ ಸಿಕ್ಕಿಲ್ಲ. ಇದನ್ನು ಹೇಳ್ತಾ ಇರೋದು ಬಾಬಾ ಯಾವಾಗ? 1988 ಮಾರ್ಚ್ 12ನೇ ತಾರೀಕು. ಈಗ ಪಾಪ್ಯುಲೇಷನ್ ನೋಡ್ರಿ ಹೆಂಗೆ ವೃದ್ಧಿಯಾಗಿದೆ ಅಂತ. ಹಾಂ, ये राजधानी के नज़दीक वाले पहुँच गए. ಸರಿ, ನಮ್ಮ ರಾಜಧಾನಿಯಲ್ಲಿ ಬರುವಂಥವರು, ನಜದೀಕಲ್ಲಿ ಬರುವಂಥವರೆಲ್ಲ ಬಂದು ತಲುಪಿದ್ದಾರೆ. ಈಗ ಬಾಬನ ಬಳಿ ಬಂದಿದ್ದಾರೆ. ಲೇಕಿನ್ ಚಾಹಿಯೇ ತೋ ಸಬೇನ, ಎಲ್ಲರೂ ಬೇಕಲ್ಲ ರಾಜ್ಯ ಕಟ್ಟಬೇಕಾದ್ರೆ. ವರ್ಷ ತೋ ಸಬ್ಕೋ ದೇನಾ ಹೈ.
550 ಕೋಟಿ 750 ಕೋಟಿ ಜನರಿಗೂ ಎಲ್ಲರಿಗೂ ಆಸ್ತಿ ಕೊಡಬೇಕಲ್ಲ. ಯಾವ ಆಸ್ತಿ? बाबा अंतर ಕೆಲವರಿಗೆ चाहे मुक्ति दो चाहे जीवन मुक्ति दो, लेकिन देना तो सबको है ना. एक भी बाप का बच्चा वंचित तो नहीं रह जाए. 750 ಕೋಟಿ ಮನುಷ್ಯಾತ್ಮರು ಬಾಬನಿಂದ ಒಬ್ಬರು ಸಹಿತ ವಂಚಿತ ಆಗಲಿಕ್ಕಿಲ್ಲ. कैसे भी बाप के वर्षे के अधिकारी तो बनना ही है. ಒಂದ ಮುಕ್ತಿಗೆ ಅಧಿಕಾರಿ ಆಗಬೇಕು, ಇಲ್ಲಾಂದರೆ जीवन मुक्ति के अधिकारी ಆಗಬೇಕು. चाहे किसी भी विधि से संदेश सुने, इसके लिए चाहिए तीव्र गति. यह भी समय आ रहा है, होती जाएगी. ಬಾಬನಿಗೆ 2021 ಇಸ್ವಿನ ಕಾಣ್ತಾ ಇದೆ ಏನೋ. 2021 ಈಗ ನೋಡಿ ಎಷ್ಟು ತೀವ್ರಗತಿ. ಎಲ್ಲರ ವಾಟ್ಸಪ್ಪಲ್ಲಿ ಏನಿದೆ? बाबन संदेश ಇದೆ. अभी धीरे धीरे सभी धर्म वाले अपनी बातों में मोल्ड हो रहे हैं. ಈಗ ಎಲ್ಲ ಜನರಿದ್ದಾಯ್ತು. ಈಗ ಧರ್ಮಸ್ಥಾಪಕರು ಬೇರೆ ಬೇರೆ ಧರ್ಮದವರು ತಮ್ಮ ಮಾತುಗಳನ್ನು ಸ್ವಲ್ಪ ಏನು ಮಾಡ್ಕೋತಿದ್ದಾರೆ? ಮೋಲ್ಡ್ ಮಾಡ್ಕೋತಿದ್ದಾರೆ. ಬಾಲೆ ಕಟ್ಟಾರತೈತೆ. ಮೊದಲು ತಾವು ಹೇಳಿದಂಗೆ ನಿಂತಿತ್ತು. ಈಗ ಅನ್ಯ ಧರ್ಮದವರು ಸಹಿತ ಮೋಲ್ಡ್ ಆಗ್ತಿದ್ದಾರೆ. ಕ್ರಿಶ್ಚಿಯನ್ಸ್ ಇರ್ಬೋದು, ಚಾಹೆ ಮುಸ್ಲಿಮೇ, ಭಾರತ ಕಿ ಫಿಲಾಸಫಿ ಕೋ अंदर से रिकॉर्ड देते हैं. अन्य ಧರ್ಮದವರು ಸಹ ನಮ್ಮ ದೇಶದ ತತ್ವಕ್ಕೆ ಏನು ಮಾಡ್ತಿದ್ದಾರೆ? ಗೌರವ ಕೊಡ್ತಿದ್ದಾರೆ, ಹೊಂದ್ಕೊಂಡು ಹೋಗ್ತಿದ್ದಾರೆ. ಭಾರತ ಕಿ ಫಿಲಾಸಫಿ ಮೇ ಸಬ್ ಪ್ರಕಾರ ಕಿ ರಮಣೀಕತಾ है. ನಮ್ಮ ದೇಶದ ತತ್ವದಲ್ಲಿ, ತತ್ವಶಾಸ್ತ್ರದಲ್ಲಿ ಎಲ್ಲ ತರಹದ ರಮಣೀಕತೆ ಇದೆ. ಇದು ಅನ್ಯ ಧರ್ಮದಲ್ಲಿ ಇಲ್ಲ. ಯಾವ್ಯಾವ ರೂಪದ ರಮಣೀಕತೆ ಇದೆ? कहानियों की रीति से, ड्रामा की रीति से, नाटक कथेಗಳು भारत की फिलॉसफी का जिस प्रकार से वर्णन करते हैं वैसे और धर्मों में कहाँ भी नहीं है. ಎಷ್ಟು ಕಥೆಗಳು, ಎಷ್ಟು ಪುರಾಣಗಳು. ಒಂದು ತತ್ವವನ್ನು ಜನರಿಗೆ ಹೇಳಬೇಕಾದ್ರೆ ಕಥೆಯ ರೂಪದಲ್ಲಿ, ನಾಟಕದ ರೂಪದಲ್ಲಿ. ಮಹಾಭಾರತ ಎಷ್ಟು ಕಲಿಯುವಂಥದ್ದಿದೆ, ಅದರಲ್ಲಿ ವ್ಯಾಲ್ಯೂಸ್ ಎಷ್ಟಿದೆ. ತತ್ವವನ್ನು ರಮಣೀಯವಾಗಿ ಹೇಳುವಂಥ ಸ್ಟೈಲ್ ಯಾವುದರಲ್ಲಿದೆ? ನಮ್ಮ ದೇಶದಲ್ಲಿದೆ ಫಿಲಾಸಫಿ. ಆದ್ದರಿಂದ ಮೊದಲು ಅವರು ಕಟ್ಟರ್ ರಹೇ, ಒಳಗೊಳಗೇ ತಿಳ್ಕೊಂಡ್ಬಿಡ್ತಿದ್ರು ಅವರು. ಈಗ ಭಾರತಕ್ಕೆ ಫಿಲಾಸಫಿ उसमें भी आदि सनातन फिलॉसफी कम नहीं है. वह भी दिन आ जाएंगे जो सब कहेंगे अगर फिलॉसफी है तो आदि सनातन धर्म की है. ಒಂದಿನ ಇಂಥ ಸಮಯ ಬರ್ತದೆ, ಎಲ್ಲ ಧರ್ಮದವರು ಫೀಲ್ ಮಾಡ್ತಾರೆ ನಿಜವಾಗಿ ಫಿಲಾಸಫಿ ಅಂದರೆ ಆದಿ ಸನಾತನ ಧರ್ಮದ ಫಿಲಾಸಫಿ ಕರೆಕ್ಟ್. ಹಿಂದೂ ಶಬ್ದ ಸೆ ಬಿಗಡ್ತೆ, ಹಿಂದೂ ಶಬ್ದ ಬೇಡ, ಅದರಿಂದ ಬಿಗಡ್ತೆ. ಆದಿ ಸನಾತನ ಧರ್ಮಕ್ಕೂ ರಿಗಾರ್ಡ್ ದೇಂಗೆ. ನಾವು ಹೆಂಗೆ ಹೇಳ್ಕೊಡ್ತಾರೆ ನೋಡ್ರಿ. ನಾವು ಹೇಳುವಾಗ ಹಿಂದೂ ಧರ್ಮ ಅಂತ ಮಾತಾಡಬಾರ್ದು. ಆದಿ ಸನಾತನ ದೇವಿ ದೇವತಾ ಧರ್ಮ, ಅದಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. गॉड एक है, धर्म भी एक है, हम सबका धर्म भी एक है. वो धीरे धीरे आत्मा के धर्म की तरफ आकर्षित होते जाएंगे. ಒಬ್ಬನೇ ಪರಮಾತ್ಮ, ಧರ್ಮನೂ ಒಂದೇ, ನಾವೆಲ್ಲರೂ ಒಂದೇ ಧರ್ಮದವರು ಅನ್ನುವಂಥ ಮಾತು ನಿಧಾನವಾಗಿ ಎಲ್ಲ ಆತ್ಮಗಳು ಈ ಒಂದು ಧರ್ಮದ ಕಡೆಗೆ ಆಕರ್ಷಿತ ಆಗ್ತಾರೆ ಅಂತ ಬಾಬಾ ತಿಳಿಸ್ತಾರೆ. ಇದು ವಿದಾಯದ ಸಮಯದಲ್ಲಿ ಮತ್ತೆ ಬಾಬನಿಗೆ ಫ್ಲ್ಯಾಶ್ ಆಗೋದು. ಅನೇಕ ಧರ್ಮದವ್ರು ನೆನಪಾಗ್ತಾರೆ, ಮುಂದಕ್ಕೆ ಭವಿಷ್ಯ ನೆನಪಾಗ್ತದೆ. ಎಲ್ಲ ಕೋಟಿ ಕೋಟಿ ಆತ್ಮಗಳಿಗೆಲ್ಲ ಸಂದೇಶ ತಲುಪೋದು ಬಾಬನ ಕಣ್ಣಿಗೆ ಕಾಣ್ತಾ ಇದೆ. ಅದು 88ನೇ ಇಸ್ವಿಯಲ್ಲೇ. ಈಗ ಹೇಗೆ ವಾಟ್ಸಪ್ಪಲ್ಲಿ ಸಂದೇಶ ಎಷ್ಟು ಫಾಸ್ಟ್ ಇದೆ, ಅಥವಾ ಶಿವಾನಿ ಬೇನವರ ಕ್ಲಾಸ್ ಆಗಲಿ, ಎಲ್ಲ ಅಜ್ಞಾನಿಗಳಿಗೂ ಇವತ್ತಿನ ತಿಳುವಳಿಕೆ ಇದೆ. ಬಾಬಾ ಇದನ್ನು ಯಾವತ್ತು ಹೇಳಿದ್ದಾರೆ? 88ನೇ ಇಸ್ವಿಯಲ್ಲೇ ಹೇಳಿದ್ದಾರೆ. ಮುಂದಿದೆಲ್ಲ ಬಾಬನಿಗೆ ಕಾಣ್ತದೆ. ತ್ರಿಕಾಲದರ್ಶಿ ಮುಂದಕ್ಕೆ ಹೆಂಗೆ ಏನು ವಿನಾಶದ ವಿಷಯ ಹೇಳಿದರೆ ಕಣ್ಣಿಗೆ ಕಟ್ಟಿದಂಗೆ ಹೇಳ್ತಾರೆ ಬಾಬಾ. ಮುಂದಕ್ಕೆ ಸ್ವರ್ಗ ಹಿಂಗಿದೆ ನಮಗೆ ನೋಡ್ದಂಗೆ ನಾನು ಸ್ವರ್ಗದಲ್ಲೇ ಇದ್ದೀನೇನೋ. ಯಾಕೆಂದರೆ ಬಾಬರವರಿಗೆ
ಎಲ್ಲ ಕಾಣ್ತಾ ಇರ್ತದೆ. ಅದಕ್ಕೋಸ್ಕರ ಈಗ ಅನ್ಯ ಧರ್ಮದವರು ಸಹಿತ ಅವರು ಬಹಳ ಕಟ್ಟರ ಹತ್ತೈತೆ, ಮತ್ತು ಹೆಂಗೆ ಅವರು ಮೋಲ್ಡ್ ಆಗ್ತಾರೆ ಅನ್ನುವಂಥದ್ದನ್ನು ಸಹಿತ ಬಾಬಾ ತಿಳಿಸಿದರು. ಅಚ್ಚಾ ಅಂಶ. ಇವತ್ತಿನ ವರದಾನ, मनन शक्तिಯ ಮೂಲಕ, मनन शक्ति द्वारा वेस्ट के वेट को समाप्त करने वाले सदा शक्तिशाली भव. मनन ಶಕ್ತಿಯ ಮೂಲಕ ವೇಸ್ಟ್ ಎನ್ನುವ ವೇಟನ್ನು, ವೇಸ್ಟ್ ಎನ್ನುವ ವೇಟ್, ವ್ಯರ್ಥ ಎನ್ನುವ ಭಾರವನ್ನು ಸಮಾಪ್ತಿ ಮಾಡುವ, ಮನನ ಶಕ್ತಿಯ ಮೂಲಕ ವ್ಯರ್ಥ ಎನ್ನುವ ಭಾರವನ್ನು ಸಮಾಪ್ತಿ ಮಾಡುವ ಸದಾ ಶಕ್ತಿಶಾಲಿ ಭವ, ಸದಾ ಶಕ್ತಿಶಾಲಿ ಭವ. ಆತ್ಮದಲ್ಲಿ ವೇಸ್ಟ್ ಅನ್ನುವಂಥ ವೇಟ್ ಇದೆ. ಯಾವುದ್ಯಾವುದು ವೇಸ್ಟ್ ಹೇಳಿ? वेस्ट संकल्प, वेस्ट वाणी, वेस्ट कर्म, इससे आत्मा भारी हो जाती है. ವ್ಯರ್ಥ ಮಾತು, ವ್ಯರ್ಥ ಕರ್ಮ, ವ್ಯರ್ಥ ಸಂಕಲ್ಪದಿಂದ ಆತ್ಮ ಭಾರ ಆಗ್ತದೆ. ಈ ವೆಯ್ಟನ್ನು, ಭಾರವನ್ನು ಖತಮ್ ಮಾಡಬೇಕು. ಅದಕ್ಕೆ ಸದಾ ಸೇವಾ ಮೇ ಬ್ಯುಸಿ ರಹೋ, ಮನನ ಶಕ್ತಿ ಕೋ ಬಡಾವೋ, ಸೇವೆಯಲ್ಲಿ ಬ್ಯುಸಿ ಇರಿ, ಮನನ ಶಕ್ತಿಯನ್ನು ವೃದ್ಧಿ ಮಾಡಿ. ಮನನ ಶಕ್ತಿಯಿಂದ ಆತ್ಮ ಶಕ್ತಿಶಾಲಿ ಆಗ್ತದೆ. ಯಾವ ರೀತಿ ಭೋಜನವನ್ನು ಜೀರ್ಣ ಮಾಡಿದಾಗ ಅದು ರಕ್ತ ಆಗ್ತದೆ, ಹಜಮ್ ಕರ್ನೆ ಸೆ ಖೂನ್ ಬಂತಾ ಹೈ, ಅದೇ ರೀತಿ ವಹ ಶಕ್ತಿ ಕಾ ಕಾಮ್ ಕರ್ತಾ ಹೈ. ತಿಂದ ಊಟ ಜೀರ್ಣವಾದಾಗ ರಕ್ತಗತವಾಗಿ ಅದು ಶಕ್ತಿಯ ಕೆಲಸವನ್ನು ಮಾಡ್ತದೆ. ಅದೇ ರೀತಿ ಮನನ ಮಾಡೋದಂದರೆ ಆತ್ಮಕ್ಕೆ ಶಕ್ತಿಯನ್ನು ವೃದ್ಧಿಸ್ತದೆ. ಆದ್ದರಿಂದ ಮನನ ಶಕ್ತಿಯನ್ನು ಮಾಡಬೇಕು. ಬಾಬನ ಮುರಳಿ ಎಷ್ಟು ಮನನ ಮಾಡ್ತೀವೋ ಅದು ಜೀರ್ಣ ಆಗ್ತದೆ, ಶಕ್ತಿ ರೂಪ ಬರ್ತದೆ. ಆತ್ಮದ್ದು ಭಾರ, ವೇಟ್ ಎಲ್ಲ ಏನಾಗ್ತದೆ? ಸಮಾಪ್ತಿ ಆಗ್ತದೆ. ಅಂತಹ ಶಕ್ತಿಶಾಲಿ ಆಗಿರಿ. ಸ್ಲೋಗನ್, जो अपने स्वभाव को सरल बना लेते उनका समय व्यर्थ नहीं जाता. ಯಾರು ತಮ್ಮ ಸ್ವಭಾವವನ್ನು ಸರಳವಾಗಿಟ್ಕೊಂಡಿರ್ತಾರೋ ಅವರದು ಸಮಯ ವ್ಯರ್ಥ ಹೋಗುವುದಿಲ್ಲ. ಸಿಂಪಲ್ ಇರಬೇಕು, ಸರಳ, ಈಸಿ ನೇಚರ್. ಅವ್ರದ್ದು ಸಮಯ ವ್ಯರ್ಥ ಆಗೋದಿಲ್ಲ. ಹಿಂಗೆ ಹಿಂಗೆ ಅಂತ ಕುಂತು ಬಿಟ್ಟರೆ ಟೈಮ್ ಆಗುತ್ತೆ. ಸರಳ ಇರಬೇಕು, ಆವಾಗ ಸಮಯ ವ್ಯರ್ಥ ಆಗುವುದಿಲ್ಲ. ಇವತ್ತಿನ 29ನೇ ತಾರೀಕಿನ ಸ್ವಮಾನ, ನಾನು ಆತ್ಮ ಸರ್ವರಿಗೂ ಗೌರವ ಕೊಡುವವನಾಗಿದ್ದೇನೆ, ಸರ್ವರಿಗೂ ಗೌರವ ಕೊಡುವವನಾಗಿದ್ದೇನೆ. ಅಚ್ಚಾ. ಓಂ ಶಾಂತಿ. ನಾನು ಆತ್ಮ ಶಾಂತಿ ಪ್ರಿಯ ಆತ್ಮ. ಸ್ವಧರ್ಮ ಶಾಂತಿ. ನಾನು ಆತ್ಮನ ಇನ್ನೇಟ್ ಕ್ವಾಲಿಟಿ ಶಾಂತಿ, ಮೂಲ ಗುಣವೇ ಶಾಂತಿ. ನಾನು ಆತ್ಮ ಶಾಂತಿ ಪ್ರಿಯ ಆತ್ಮ.
ಆತ್ಮಜ್ಯೋತಿ ಜ್ಞಾನಪೂರ್ಣ ಆತ್ಮಜ್ಯೋತಿ ನಾಲೆಜ್ಫುಲ್ ಆತ್ಮಜ್ಯೋತಿ ಪವರ್ಫುಲ್ ನಾನು ಶಾಂತಿ ಪ್ರಿಯ ಆತ್ಮ ಆತ್ಮಜ್ಯೋತಿ ಪೀಸ್ಫುಲ್ ಆತ್ಮಜ್ಯೋತಿ ದೇಹಾಭಿಮಾನದ ಸಂಸ್ಕಾರವನ್ನು ಸುಟ್ಟು ಆತ್ಮ ಅಭಿಮಾನಿ ಫರಿಷ್ಠಾ ರೂಪದಲ್ಲಿ ಬಾಪ್ತಾದರವರ ಸಮ್ಮುಖದಲ್ಲಿದ್ದೇನೆ. निरंतर साथ रहने वाली बाप समान आत्मा मैं हूँ फरिश्ता. ಹಳೆಯ ಜಗತ್ತಿನ ಎಲ್ಲ ಬಂಧನದಿಂದ ಬಿಡಿಸಲ್ಪಟ್ಟ ಬಂಧನ ಮುಕ್ತ ಫರಿಶ್ತಾ ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಾಪ್ ಸಮಾನ್ ಫರಿಶ್ತಾ ಬಾಪ್ತಾದರವರ ಸಮ್ಮುಖದಲ್ಲಿ ಜಗತ್ತಿನಿಂದ ನ್ಯಾರ ಬಾಪ್ತಾದರವರಿಗೆ ಪ್ಯಾರ. ಸುಖದಾತನ ಮಗು ನನ್ನ ಆತ್ಮಜ್ಯೋತಿ. ಬಾಪ್ತಾದ ನನಗೆ ಶುಭಾಶಯವನ್ನು ಹೇಳ್ತಿದ್ದಾರೆ. ಸ್ವಯಂ ಬಾಪ್ತಾದರವರಿಂದ ಶುಭಾಶಯವನ್ನು ಶುಭಾಶೀರ್ವಾದವನ್ನು ಪಡೆದ ಶ್ರೇಷ್ಠ ಆತ್ಮ ನಾನು. ಸೂಕ್ಷ್ಮ ದೇವತಾ देने वाले ನಾನಾತ್ಮ ಸರ್ವರ ಕಲ್ಯಾಣವನ್ನು ಬಯಸುವ ಫರಿಶ್ತಾ. ಸರ್ವರ ಶ್ರೇಷ್ಠ ಪರಿವರ್ತನೆಯನ್ನು ಬಯಸುವ ಫರಿಶ್ತಾ.
ಸ್ವಭಾವ ಸಂಸ್ಕಾರಕ್ಕೆ ವಶೀಭೂತ ಆದ ಆತ್ಮಗಳನ್ನು ಸ್ವತಂತ್ರಗೊಳಿಸುವ ಹೃದಯ ತುಂಬಿದ ಆಶೀರ್ವಾದವನ್ನು ನೀಡುತ್ತಾ ಖುಷಿಯ ಶುಭಾಶಯವನ್ನು ನೀಡುವ ಫರಿಷ್ಠ ನಾನು. ನನ್ನ ಪ್ರತಿ ಸಂಕಲ್ಪದಲ್ಲಿಯೂ ಆಶೀರ್ವಾದದ ಕಿರಣ ಹೊರಬರುತ್ತಿದೆ. ಬಾಪ್ತಾದರವರ ಜೊತೆಗೆ ಇಡೀ ವಿಶ್ವಕ್ಕೆ ಶುಭ ಭಾವನೆ, ಶುಭ ಕಾಮನೆ. ದಯಾಹೃದಯಿಯಾಗಿ ಕರುಣೆಯ ಕಡಲಾಗಿ ವರದಾತನ ಜೊತೆಗೆ ನಾನು ಆತ್ಮಜ್ಯೋತಿ ಸ್ವಯಂ ದಾತನಾಗಿ ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಶಕ್ತಿಯ ಕಿರಣವನ್ನು ಹರಿಸುತ್ತಿದ್ದೇನೆ. ಶಕ್ತಿಶಾಲಿ ಕಿರಣಗಳು ಜಗತ್ತಿನ ಮೂಲೆ ಮೂಲೆಗೂ ಸಹ ತಲುಪುತ್ತಿದೆ. ಭಯಗ್ರಸ್ತ, ರೋಗಗ್ರಸ್ತ ಆತ್ಮಗಳೆಲ್ಲ ಶಾಂತಿಯ ಅನುಭೂತಿಯಲ್ಲಿದ್ದಾರೆ. ಶಕ್ತಿಯ ಅನುಭವ ಮಾಡುತ್ತಿದ್ದಾರೆ. ಬಾಬಾ ಬಂದಿದ್ದಾರೆ ಅನ್ನುವ ಸತ್ಯತೆಯಲ್ಲಿ ಆನಂದ ಪಡುತ್ತಿದ್ದಾರೆ. ನಾನು ಫರಿಷ್ಠ. ಒಂದು ಕಣ್ಣಿನಲ್ಲಿ ಮುಕ್ತಿ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿ. ಹೇಗೆ ಬಾಪ್ತಾದ ಮುಕ್ತಿ, ಜೀವನ್ ಮುಕ್ತಿದಾತ? ಒಂದು ಕಣ್ಣಿನಲ್ಲಿ ಶಾಂತಿಯ ಅನುಭೂತಿ, ಇನ್ನೊಂದು ಕಣ್ಣಿನಲ್ಲಿ ಸುಖದ ಅನುಭೂತಿಯನ್ನ ಮಾಡಿಸುತ್ತಾ
ತಂದೆಯ ಸಮಾನ ಸ್ಥಿತಿಯಲ್ಲಿ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿ ಶಕ್ತಿಶಾಲಿ ಪ್ರಕಂಪನ ವಿಶ್ವವ್ಯಾಪಕಗೊಳ್ಳುತ್ತಿದೆ. ಇಡೀ ವಿಶ್ವವನ್ನು ವ್ಯಾಪಿಸುತ್ತಿದೆ. ಒಂದು ಕಡೆ ಬಾಪ್ತಾದ ಬಾಪ್ತಾದರವರ ಮುಂದೆ ನಾನು ಆತ್ಮ ಫರಿಷ್ಠ, ಇಡೀ ವಿಶ್ವಕ್ಕೆ ಪೂರ್ವಜಾತ್ಮರಾಗಿ ಸುಖ ಶಾಂತಿಯ ಕಿರಣವನ್ನು ಶಾಂತಿ ಹಾಗೂ ಶಕ್ತಿಯ ಕಿರಣವನ್ನು ಆಶೀರ್ವಾದ ತುಂಬಿದ ಕಿರಣವನ್ನು ಕಲ್ಯಾಣಕಾರಿ ಕಿರಣವನ್ನು ಶುಭ ಭಾವನೆ ಶುಭ ಕಾಮನೆಯ ಕಿರಣವನ್ನು ಹರಡಿಸುತ್ತಿದ್ದೇವೆ. ಸುಖದಾತನ ಮುಂದೆ ಮಾಸ್ಟರ್ ದಾತಾಗಿ ವಿಶ್ವ ಸೇವೆ, ಮನಸಾ ಸೇವೆ. ಬ್ರಹ್ಮ ಬಾಬಾ, ಶಿವ ಬಾಬಾ ಸಮಾನ ಆಗಿ ಪರನಾಮಕ್ಕೆ ಹೋಗೋಣ. ಜೊತೆ ಜೊತೆಗೇನೆ सात जाना ಪರನಾಮಕ್ಕೆ ಹೋದ ಮೇಲೆ ನನಗೋಸ್ಕರ ಸ್ವರ್ಗ ತಯಾರಾಗಿದೆ. ಬ್ರಹ್ಮ ಬಾಬನ ಜೊತೆ ಜೊತೆಗೇನೆ ಮತ್ತೆ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೇವೆ. ಪೂಜ್ಯ ದೇವಿ ದೇವತಾ ಸ್ವರೂಪದಲ್ಲಿಯೂ ಬ್ರಹ್ಮ ಬಾಬನ ಜೊತೆ ಜೊತೆಗೆ 2500 ವರ್ಷ, ನಂತರ ದ್ವಾಪರದ ನಂತರನೂ ಬ್ರಹ್ಮ ಬಾಬನ ಜೊತೆ ಜೊತೆಗೇನೆ ಪೂಜಾರಿ ಪಾತ್ರ. ಆಹಾ, ಸಂಗಮ ಯುಗದಲ್ಲಿ ಜ್ಞಾನಪೂರ್ಣರಾಗಿ ಶಿವ ತಂದೆಯನ್ನ ಪಡೆದೆವು. ಬ್ರಹ್ಮ ತಂದೆ ಹೇಗೆ ಹೆಜ್ಜೆ ಇಟ್ಟಿದರು, ಹೇಗೆ ನಡೆದು ತೋರಿಸಿದರು, ಅದೇ ರೀತಿ ನನ್ನ ಮಾತು, ಸಂಕಲ್ಪ, ಕರ್ಮ, ಸಂಘಟಿಸುವುದು, ಸಂಘಟನೆಯಲ್ಲಿ ಬಾಳೋದು, ಎಲ್ಲರನ್ನು ಸಂಘಟಿಸುವುದು, ಸ್ನೇಹ ಪ್ರೀತಿ ಕೊಡೋದು, ಬೇಹದ್ದಿನ ವೈರಾಗ್ಯ, ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ, ಸರ್ವಂಶ ತ್ಯಾಗ. ಹೇಗೆ ಬ್ರಹ್ಮ ಬಾಬಾ ಇದ್ದರು, ನ್ಯಾರ ಪ್ಯಾರ ಇದ್ದರು. ಎಲ್ಲ ಬ್ರಹ್ಮಬನ ವಿಶೇಷತೆಯನ್ನು ನೆನಪು ಮಾಡ್ಕೊಳ್ತಾ ಬ್ರಹ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿದ್ದುಕೊಂಡೇ ಕರ್ಮ ಜಗತ್ತಿನಲ್ಲಿ ಇರೋದು. ಸಂಗಮ ಯುಗದ ಕೊನೆಯ ಉಸಿರ ತನಕನೂ
साथ रहना, साथ चलना. ಕದಂ ಕದಂ ಬ್ರಹ್ಮ ತಂದೆಯಂತೆಯೇ ನಮ್ಮ ಹೆಜ್ಜೆಯನ್ನು ಇಡೋಣ. ಇನ್ನು ನಮಗೆ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ಬಾಬಾ. ಉಳಿದ ಸಮಯದಲ್ಲಿ ನಿರಂತರ ಬಾಪ್ ಸಮಾನಾಗಿ, ಉಳಿದ ಸಮಯವನ್ನು ಬಾಪ್ ಸಮಾನಾಗಿ, ಉಳಿದ ಸಮಯವನ್ನು ಕಳಿಬೇಕು. ನಾವು ಬಾಪ್ ಸಮಾನ ಆಗೋದ್ರಲ್ಲೇ ಕೊನೆಯ ತನಕ ಅದೇ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಈಗಲೇ ಈ ವರ್ಷದಲ್ಲೇ ತಂದೆ ಸಮಾನಾಗಿ ಬಾಬಾ ನಾನು ಎವರೆಡಿ ಅನ್ನುವಂಥ ಮಟ್ಟಕ್ಕೆ ಏರಿ ಆ ಸ್ಥಿತಿ ದೀರ್ಘ ಸಮಯದ ತನಕ ಸಂಗಮ ಯುಗದಲ್ಲಿರುವ ಅನುಭೂತಿಯನ್ನು ಮಾಡೋಣ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.